ಧ್ಯಾನ ಬಂಧುಗಳಿಗೆ ನನ್ನ ಮೊದಲನೆಯ ನಮಸ್ಕಾರವನ್ನು ತಿಳಿಸುತ್ತಾ, ಮಹಾತಾರ್ ಬಾಬಾಜಿ ಅವರಿಗೆ, ಎಲ್ಲರ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ, ಹಾಗೂ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರತಕ್ಕ ಮಹಾತಾರ್ ಫೌಂಡೇಶನ್ ಫೌಂಡರ್ ಆಗಿರತಕ್ಕಂಥ ರಂಗನಾಥ್ ಸರ್ ಅವರಿಗೆ, ಅವರ ಸಿಬ್ಬಂದಿ ವರ್ಗದವರಿಗೆ, ಮೇಡಮ್ ಅವರಿಗೆ, ಜೊತೆಗೆ ನನ್ನ ತಂದೆ ತಾಯಿಗೂ ಸಹ ಪ್ರಣಾಮವನ್ನು ಹೇಳುತ್ತಾ ಇಂದಿನ ಈ ಒಂದು ಸ್ವಾಧ್ಯಾಯವನ್ನ ನಾನು ಪ್ರಾರಂಭ ಮಾಡ್ತೇನೆ. ಈ ಒಂದು ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕುವರೆಗೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಮೇಡಮ್ ವಾಯ್ಸ್ ಬರ್ತಾ ಇಲ್ಲ. ಓಕೆ, ಮ್ಯೂಟ್ ಆಗಿತ್ತು ತನ್ನಷ್ಟಕ್ಕೆ. ಓಕೆ, ನಂದು ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. 3-4 ಸರಿ ಆಯ್ತು ಈ ತರ. ಸೊ ಈ ಪುಸ್ತಕ ನಾನು ಬಹುಶಃ ಹಿಂದಿನ ಬಾರಿ ಅಂದ್ರೆ ಹೋದ ವರ್ಷ ಇದೇ ಸಮಯದಲ್ಲಿ ನಾನು ಬೆಳಗಿನ ವೇದಿಕೆಯಲ್ಲಿ ಈ ಒಂದು ಸ್ವಾಧ್ಯಾಯವನ್ನ ನೀಡಿದ್ದೆ. ಮತ್ತೆ ಪುನಃ 1 ವರ್ಷದಲ್ಲಿ ಈ ಸ್ವಾಧ್ಯಾಯವನ್ನ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಗೆಲ್ಲ ಕಾಣ್ತಾ ಇದೆ ಅನ್ಸುತ್ತೆ, ಎದೆ ಹಾಲು. ಈ ಪುಸ್ತಕವನ್ನ ಬರೆದವರು ಡಾಕ್ಟರ್ ಆಶಾ ಬೆನಕಪ್ಪ ಅಂತ. ಬಹುಶಃ ಬೆನಕಪ್ಪ ಫ್ಯಾಮಿಲಿ ಅಂದ್ರೆ ತುಂಬಾ ಜನರಿಗೆ ಬಹಳ ಚಿರಪರಿಚಿತ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂತಂದ್ರೆ ಇವರು ದಾವಣಗೆರೆಯವರಾಗಿದ್ದು, ಇವರ ತಂದೆ ಬೆನಕಪ್ಪ ಡಾಕ್ಟರ್ ಬೆನಕಪ್ಪ ಇದ್ರು. ಬಹಳ ಅದ್ಭುತವಾದ ಒಂದು ಮಕ್ಕಳ ತಜ್ಞರು ಇವರು. ಇವರ ಮಗ ಸಹ ಡಾಕ್ಟರ್ ಆಗಿದ್ರು, ಮಗಳು ಆಶಾ ಬೆನಕಪ್ಪ. ಇವರು ಸಹ ಮಕ್ಕಳ ತಜ್ಞರು. ಜೊತೆಗೆ ಹೆಚ್ಚಿನ ಒಂದು ರಿಸರ್ಚ್ ಮಾಡಿ ಎದೆ ಹಾಲಿನ ಬಗ್ಗೆ ಆಗ್ಲಿ, ಮಕ್ಕಳ ಆಹಾರದ ಬಗ್ಗೆ ಆಗ್ಲಿ, ಈ ತರ ಒಂದು ಬಹಳ ಯಶಸ್ಸಿಯನ್ನ ಪಡೆದವರು. ಈಗ ಅವರು ರಿಟೈರ್ಡ್ ಆಗಿ ಬೇರೆ ಒಂದು ಕಾಲೇಜಲ್ಲಿ HOD ಆಗಿದ್ದಾರೆ. ಆದ್ರೆ ಅವರು ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ ಡೈರೆಕ್ಟರ್ ಆಗಿದ್ರು. ಅವರ ತಂದೆ ಆಕ್ಚುಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಬೆಂಗಳೂರಿನಲ್ಲಿ ಡೈರೆಕ್ಟರ್ ಆಗಿದ್ರು. ತದನಂತರ ಇವರು ಸಹ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಜೊತೆಗೆ ಇವ್ರದೊಂದು ಇವರ ಸ್ನೇಹ ಬಹಳ ವರ್ಷಗಳಿಂದ ಇರತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಇಲಾಖೆನೂ ಸಹ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡತಕ್ಕಂಥದ್ದು. ಈ ಆಗಸ್ಟ್ 1ನೇ ತಾರೀಕಿನಿಂದ 7 ದಿನಗಳು ನಾವು ಸಂಪೂರ್ಣ ಕಾರ್ಯಕ್ರಮವನ್ನ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ, ಜೊತೆಗೆ ರಾಜ್ಯ ಮಟ್ಟದಲ್ಲಿ ಸಹ ಎದೆ ಹಾಲಿನ ಮಹತ್ವದ ಬಗ್ಗೆ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ವಿ. ಜೊತೆಗೆ ಈಗ ಝೂಮ್ ಅಂತಿತ್ತು, ಆವಾಗ ಝೂಮ್ ಇರಲಿಲ್ಲ. ಸ್ಯಾಟಲೈಟ್ ಪ್ರೋಗ್ರಾಮ್ ನಮಗೆ ಮೈಸೂರಿನಲ್ಲಿ ATIನಲ್ಲಿ ಸ್ಯಾಟಲೈಟ್ ಪ್ರೋಗ್ರಾಮ್ ಇತ್ತು. ಅಲ್ಲಿ ಒಟ್ಟಿಗೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಸೊ ಇವರು ಇಲಾಖೆಗೂ ಸಹ ಬಹಳ ಚಿರಪರಿಚಿತ. ಈಗಲೂ ಸಹ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಅವರು ನಿನ್ನೆನೂ ಸಹ ಅವರೊಂದು ಚಂದನದಲ್ಲಿ ಮಾಡಿರತಕ್ಕಂಥ ವಿಡಿಯೋವನ್ನು ಸಹ ನನಗೆ ಕಳಿಸ್ಕೊಟ್ರು. ಜೊತೆಗೆ ಹೇಳಿದ್ರು, ನಾನು 1ನೇ ತಾರೀಕಿಂದ 7ನೇ ತಾರೀಕುವರೆಗೆ ಫುರ್ಸತ್ತಿಲ್ಲ, ಆದ ಕಾರಣ ನೀನು ಈ ಎದೆ ಹಾಲಿನ ಮಹತ್ವದ ಬಗ್ಗೆ ನಿಮ್ಮ ಈ ವೇದಿಕೆಯಲ್ಲಿ ತಿಳಿಸ್ಕೊಡು ಅಂತ ಹೇಳತಕ್ಕಂಥದ್ದು. ಸೊ ಅವರಿಗೆ ಒಂದು ಧನ್ಯವಾದವನ್ನ ಹೇಳೋಣ. ಇವರು 25 ವರ್ಷಗಳ ಇವರ ಒಂದು ವೈದ್ಯಕೀಯ ವೃತ್ತಿಯ ನಂತರ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅದು ಯಾಕೆ ಅಂತಂದ್ರೆ ಅವರಿಗೆ ಸಾಕಷ್ಟು ಕರೆಗಳು, ಜೊತೆಗೆ ಆಸ್ಪತ್ರೆಯಲ್ಲಿ ಮಕ್ಕಳನ್ನ ನೋಡಿದಾಗ, ತಾಯಂದ್ರನ್ನ ಭೇಟಿಯಾದಾಗ, ಗರ್ಭಿಣಿಯರು ಸಹ ಇವ್ರ ಹತ್ರ ಹೋಗಿ ಈ ಬಗ್ಗೆ ತಿಳ್ಕೊಳ್ಳುವಾಗ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ಇದು ಬಂದಾಗ ಅವರು ತುಂಬಾ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಾತ್ಯಕ್ಷತೆಯೊಂದಿಗೆ ಸಹ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಜೊತೆಗೆ ಆವಾಗ ಅವರಿಗೆ ಅನ್ಸಿತ್ತು, ಪ್ರತಿ ಸಲ ಪ್ರತಿಯೊಬ್ರು ಫೋನ್ ಮಾಡೋದು, ಬರುದು ಆಸ್ಪತ್ರೆಗೆ, ಇದೆಲ್ಲ ತುಂಬಾ ಕಷ್ಟದ ಕೆಲಸ. ಆದ ಕಾರಣ ಇವರ ಗೆಳತಿಯರು ಸಹ ಅದನ್ನೇ ಸೂಚನೆಯನ್ನ ಕೊಟ್ರು. ಇಷ್ಟೆಲ್ಲ ಕಷ್ಟ ಪಡೋದಕ್ಕಿಂತ ಜನರಿಗೆ ಸುಲಭವಾಗಿ ಒಂದು ಪುಸ್ತಕವನ್ನ ಬರೆದ್ರೆ ಅದನ್ನ ಜನ ಪರ್ಚೇಸ್ ಮಾಡ್ಕೊಂಡು ಅದನ್ನ ಓದ್ಕೊಂಡು ಈ ಎದೆ ಹಾಲಿನ ಒಂದು ಮಹತ್ವ ಏನಿದೆ, ಹೇಗೆ ಕುಡಿಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳತಕ್ಕಂಥದನ್ನ ಕಲ್ತ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳತಕ್ಕಂಥ ಒಂದು ದೃಷ್ಟಿಯಿಂದ, ಆ ಉದ್ದೇಶದಿಂದ ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ. ನನಗೆ ಇವತ್ತು ಬೆಳಗ್ಗೆ ಗುರೂಜಿಯವರು ಕ್ಲಾಸ್ ತಕೊಂಡಿದ್ರಲ್ಲ, ಅದಕ್ಕೂ ಇದಕ್ಕೂ ಎಷ್ಟೊಂದು ಸಮನ್ವಯತೆ ಇದೆ ಅಂತ ಹೇಳತಕ್ಕಂಥದ್ದು ಮನದಟ್ಟಾಯ್ತು. ಯಾಕಂತಂದ್ರೆ ಗುರೂಜಿಯವರು ಹೇಳಿದ್ದು ಸಹ ಅಷ್ಟೇ, ಈ ಜೀವನ ಈಗ ನಾವೇನ್ ಮಾಡ್ತಾ ಇದ್ದೇವೆ ಇದು ನಿಜವಾಗ್ಲೂ ನಮ್ಮ ಒಂದು ಲೈಫ್ ಸ್ಟೈಲೇ ಅಲ್ಲ. ಇದರಲ್ಲಿ ಒಂಥರ ಕಲಬೆರಕೆ ಆಗಿರತಕ್ಕಂಥ ಒಂದು ಲೈಫ್ ಸ್ಟೈಲ್ ಆಗಿದೆ. ನಮ್ಮ ಭಾರತದ ಒಂದು ಸಂಸ್ಕೃತಿ ಏನಿದೆ, ಸಂಸ್ಕಾರ ಏನಿದೆ, ನಮ್ಮ ಆಚರಣೆಗಳ ಏನಿದೆ, ಇದೆಲ್ಲವನ್ನ ಬಿಟ್ಟು ಒಟ್ಟು ಈ ಕಡೆ ಪಾಶ್ಚಾತ್ಯನೂ ಅಲ್ಲ, ಈ ಕಡೆ ಭಾರತೀಯರು ಅಲ್ಲ, ಎಜುಕೇಟೆಡ್ ಅಲ್ಲ, ಅನ್ಎಜುಕೇಟೆಡ್ ಅಲ್ಲ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ ಅಂತ ಹೇಳತಕ್ಕಂಥದ್ದು.
ಸೊ ಈ ಎದೆ ಹಾಲಿನ ಮಹತ್ವ ಅಥವಾ ಎದೆ ಹಾಲನ್ನ ಈ ದಿನ ನಾವು ವೇದಿಕೆಯಲ್ಲಿ ಅಥವಾ ಗ್ರಾಮ ಹಳ್ಳಿಗಳಲ್ಲಿ ಇದನ್ನು ಪ್ರಚಾರ ಮಾಡಬೇಕು ಅಂತಂದ್ರೆ ಇದರ ಪರಿಸ್ಥಿತಿಯು ಸಹ ಹಾಗೆ ಇದೆ ಹೇಳತಕ್ಕಂಥದ್ದು. ಇದು ಈ ಎದೆ ಹಾಲು ಅಂತ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಒಂದು ಮಗುವಿಗೆ ಹಾಲು ಉಣಿಸುವುದು ಇದು ನೈಸರ್ಗಿಕ ಪ್ರಕ್ರಿಯೆ, ಜೊತೆಗೆ ಇದೊಂದು ವೈಜ್ಞಾನಿಕ ಕಲೆ ಸಹ. ಇಲ್ಲಿ ಕೇವಲ ಏನೋ ಅಂತ ಹೇಳಿದ್ರು, ಏನೋ ಒಂದು ಫಾಲೋ ಮಾಡಿದ್ರು ಅಂತ ಹೇಳತಕ್ಕಂಥ ಮಾತ್ರ ಅಲ್ಲ, ಆದರೆ ಇದು ಒಂದು ವೈಜ್ಞಾನಿಕ ಕಲೆ ಸಹ. ಇದನ್ನ ಎಷ್ಟೋ ನಾವು ಕೇಳ್ತೇವೆ, ಹಾಲು ಉಣಿಸುವಾಗ ಈ ಮಗು ಉಸಿರು ಕಟ್ಟಿ ಸತ್ತಿತ್ತು ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಆ ಕಲೆ ಅವರು ಬೆಳೆಸ್ಕೊಂಡಿಲ್ಲ, ಅದಕ್ಕೋಸ್ಕರ ಅಂತ. ಈ ಹಾಲು ಅಂತ ಹೇಳತಕ್ಕಂಥದನ್ನ ನಾವು ಅಮೃತ ಕಡಲು ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಹಾಲು ಎಂದ್ರೆ ಅಮೃತ ಅಂತ ಹೇಳತಕ್ಕಂಥ ಅರ್ಥವಿತ್ತು. ಹಾಲು ಬಿಡುವುದು, ಹಾಲು ಕುಡಿದಂತೆ, ಹಾಲು ಜೇನಿನಂತಿರಿ, ಹಾಲಿನ ಋಣ ಇತ್ಯಾದಿ ನುಡಿಗಟ್ಟುಗಳನ್ನ ನಾವು ನಿಜವಾಗ್ಲೂ ಕೇಳ್ತಾ ಇದ್ವಿ. ಜೊತೆಗೆ ನಮ್ಮ ಭಾಷೆ, ನಮ್ಮ ಸಂಪ್ರದಾಯದಲ್ಲಿ ಸಹ ಇದು ಬಹಳ ದಿನನಿತ್ಯದ ಬಳಕೆ ಆಗ್ತಾ ಇತ್ತು. ಹಾಲು ಉಡುವುದು ಒಂದು ದೈವಿಕ ಅಂತ ಹೇಳತಕ್ಕಂಥ ಒಂದು ನಂಬಿಕೆಯು ಸಹ ಪುರಾಣದಲ್ಲಿ, ಚರಿತ್ರೆಗಳಲ್ಲಿ ನಾವು ನೂರಾರು ಕಥೆಗಳನ್ನು ಸಹ ಕೇಳಿದ್ವಿ. ಆದ್ದರಿಂದ ಈ ಒಂದು ಎದೆ ಹಾಲು ಅಂತ ಹೇಳತಕ್ಕಂಥದ್ದು ಬಹಳ ಅದ್ಭುತವಾದಂಥದ್ದು. ಜೊತೆಗೆ ಈ ಮಂಥನ ಅಂತ ಹೇಳ್ತೇವಲ್ಲ, ಸುರರು ಮತ್ತು ಅಸುರರು ಸೇರಿ ಹಾಲಿನ ಕಡಲನ್ನು ಕಡೆದಾಗ ಅಮೃತ ಉತ್ಪತ್ತಿ ಆಯಿತು. ಅದಕ್ಕೆ ಮೊದಲು ಧನ್ವಂತರಿ, ಲಕ್ಷ್ಮಿ, ಕಾಮಧೇನು ಇತ್ಯಾದಿ ಅಪೂರ್ವ ವಸ್ತುಗಳು ಉದ್ಭವವಾದಂತೆ. ಹಾಗೆ ನೋಡಿದರೆ ಈ ಹಾಲಿನ ಕಡಲಿನ ಮಥನವೇ ಜೀವೋತ್ಪತ್ತಿಗೆ ಸಹ ಕಾರಣ ಆಯಿತು. ಅಲ್ಲಿಂದ ಮುಂದೆ ಭೂಮಿಯ ಆವಿಷ್ಕಾರ ಆಯಿತು. ಭೂಮಿ ಸೃಷ್ಟಿಯಾದ ಮೇಲೆ ದೇವತೆಗಳು, ಗಂಧರ್ವರು, ಯಕ್ಷಿಣಿಯರು, ಹುಲು ಮಾನವರು ಎಲ್ಲರೂ ಸಹ ಬಂದ್ರು. ಭಾರತೀಯ ಪರಂಪರೆಗೆ ಭದ್ರ ತಳಪಾಯವೇ ಈ ಅಮೃತ ಮಥನ. ಯಾಕಂತಂದ್ರೆ ಮಗು ಜನನಾಗಿ ಈ ಒಂದು ಭೂಮಿಗೆ ಬರುವ ಮೊದಲೇ ಎದೆ ಹಾಲು ಉತ್ಪತ್ತಿ ಆಗುತ್ತದೆ. ಆಕ್ಚುಲಿ ಗರ್ಭಿಣಿ ಸ್ತ್ರೀ 4 ತಿಂಗಳ ಇರುವಾಗಲೇ ಈ ಹಾಲು ಉತ್ಪತ್ತಿ ಆಗ್ತದೆ. ಅದಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಸೊ ಈ ತರದ ಒಂದು ಇನ್ನೊಂದೇನು ಅಂತಂದ್ರೆ, ಈ ದಾರುಕ ಎನ್ನುವ ರಾಕ್ಷಸನನ್ನು ಕೊಂದ ನಂತರ ದೇವಿಯ ಕೋಪ ಶಮನವೇ ಆಗಿರುವುದಿಲ್ಲ. ಆಗ ದೇವತೆಗಳು ಸಹ ಈಶ್ವರನ ಮೊರೆ ಹೋಗುತ್ತಾರೆ. ಈಶ್ವರ ಮಗುವಿನ ರೂಪ ತಾಳಿ ಅಳ್ತಾನೆ. ರೌದ್ರಾವೇಶದಲ್ಲಿದ್ದರೂ ದೇವಿ ತಕ್ಷಣ ಮಗುವನ್ನ ಎತ್ತಿಕೊಂಡು ಎದೆ ಹಾಲನ್ನ ಕೊಡ್ತಾರೆ. ಎದೆ ಹಾಲಿನ ಜೊತೆಗೆ ಮಗು ಅವಳ ಕೋಪವನ್ನು ಸಹ ಹೀರಿ ಶಾಂತವಾಗ್ತದೆ ಅಂತ ಹೇಳತಕ್ಕಂಥದ್ದು. ಸೊ ಎದೆ ಹಾಲಿಗೆ ಇರತಕ್ಕಂಥ ಒಂದು ಪವರ್ ಅಂತ ಏನ್ ಹೇಳ್ತೇವಲ್ಲ, ಅದು ಅಷ್ಟು ಮಟ್ಟಿಗೆ ಇತ್ತು ಅಂತ ಹೇಳ್ತಕ್ಕಂಥದ್ದು. ಎದೆ ಹಾಲಿನ ಇತಿಹಾಸ ಅಂತ ನೋಡಿದಾಗ, ಮಾನವ ವರ್ಗ ಬದುಕುಳಿಯಲು ಎದೆ ಹಾಲು ವಹಿಸುವ ಪ್ರಮುಖ ಪಾತ್ರ ಚರಿತ್ರೆಯಲ್ಲಿ ನಿರೂಪಿತವಾಗಿದೆ. ಅಂದರೆ ಎದೆ ಹಾಲು ಇಲ್ಲದಿದ್ದರೆ ಮಾನವ ಜೀವಿ ಬಹಳ ಬೇಗ ವಿನಾಶದಂಚಿಗೆ ಸರಿಯುತ್ತಿದ್ದ. ಬಿರುಗಾಳಿ, ಚಂಡಮಾರುತ, ಭೂಕಂಪ, ಯುದ್ಧ, ಬರ, ಭೂಕುಸಿತ, ವೈಯಕ್ತಿಕ ಆಘಾತಗಳು, ಯುದ್ಧದ ಸೆರೆಯಾಳುಗಳನ್ನು ಕೂಡಿಟ್ಟಿರುವ ಶಿಬಿರಗಳಂತ ಅನಾಹುತಗಳ ನಡುವೆಯೂ ಸಹ ಹಸುಗೂಸುಗಳ ಬದುಕುಳಿಯುವಿಕೆಯನ್ನು ನಾವು ಈಗಲೂ ಕಾಣ್ತಾ ಇದ್ದೇವೆ. ಹುಟ್ಟಿದ ಮಗುವಿಗೆ ಹಾಲು ಉಡಿಸುವುದು ತಾಯಿಯ ಸಹಜ ನೈಸರ್ಗಿಕ ಒಂದು ಕ್ರಿಯೆ ಅಂತ ಹೇಳತಕ್ಕಂಥದ್ದು ಸಾಮಾನ್ಯವಾದ ಒಂದು ಅಭಿಪ್ರಾಯ. ಆದರೆ ಹಾಲೂಡಿಸುವ ಕಲೆ ಒಂದು ಕ್ರಿಯೆಯೂ ಸಹ ಅದ್ಭುತವಾದ ವೈಜ್ಞಾನಿಕ ಕಲೆ. ಈ ಸೂಕ್ಷ್ಮತೆಯನ್ನ ನಾವು ಗುರುತಿಸುವುದು ಸಹ ಬಹಳ ಅಗತ್ಯ ಎನ್ನುವುದು ನಾವು ಗಮನವನ್ನ ಹರಿಸ್ತಾ ಇಲ್ಲ. ಬಟ್ ಅದು ಅತಿ ಮುಖ್ಯವಾಗಿ ಗಮನ ಹರಿಸತಕ್ಕಂತಹ ವಿಷಯವೂ ಕೂಡ ಆಗಿದೆ. ಸಾಮಾನ್ಯವಾಗಿ ಜಗತ್ತಿನ ಹೆಚ್ಚಿನ ದೇಶಗಳಲ್ಲಿ ಶಿಶುಗಳಿಗೆ ತಾಯಿಯ ಎದೆ ಹಾಲನ್ನ ಉಣಿಸುವುದು ಎಲ್ಲರ ಗಮನಕ್ಕೂ ಇದೆ. ಹಾಗೇನೆ ಕೆಲವೊಂದು ಸಂದರ್ಭದಲ್ಲಿ ತಾಯಿಗೆ ಹಾಲು ಉಡಿಸ್ಲಿಕ್ಕೆ ಆಗುದಿಲ್ಲ, ಅಥವಾ ತಾಯಿಯನ್ನ ಕಳ್ಕೊಂಡಂತಹ ಮಗು ಇರ್ಬೋದು, ತಾಯಿಗೆ ಹಾಲು ಇಲ್ಲ ಅಂತ ಹೇಳತಕ್ಕಂತ ಸಂದರ್ಭದಲ್ಲಿ ಈ ದಾದಿಯರು ಸಹ ಮಗುವಿಗೆ ಹಾಲನ್ನ ಉಣಿಸ್ತಾ ಇದ್ರು. ಕೆಲವೊಮ್ಮೆ ತನ್ನ ತಾಯಿಯನ್ನ ಕಳೆದುಕೊಂಡ ಮಗುವಿಗೆ ಮತ್ತೊಬ್ಬ ತಾಯಿ ಸಹ ಹಾಲು ಉಡಿಸತಕ್ಕಂತಹ ಉದಾಹರಣೆಯನ್ನ ನಾವು ನೋಡ್ಬೋದು. ಹಾಗೇನೆ ಒಂದು ಮಗುವನ್ನ ದತ್ತು ತೆಗೆದುಕೊಂಡರೆ
ಕೆಲವರು ಹೇಳ್ತಾರೆ ದತ್ತು ತೆಗೆದುಕೊಂಡ ತಾಯಿಗೆ ಹಾಲು ಉತ್ಪಾದನೆ ಆಗುವುದಿಲ್ಲ ಅಂತ. ಆದರೆ ಆ ಕಲೆಯನ್ನ ಬೆಳೆಸಿಕೊಂಡಂತ ಪಕ್ಷದಲ್ಲಿ ಆ ಮಗು ಆ ಎದೆ ಹಾಲನ್ನ ಚೀಪುವಂತಹ ಒಂದು ಕಲೆಯನ್ನ ತಾಯಿ ಮಾಡ್ಕೊಂಡಂತ ಪಕ್ಷದಲ್ಲಿ ಆ ದತ್ತು ತೆಗೆದುಕೊಂಡ ತಾಯಿ ಸಹ ಮಗುವಿಗೆ ಹಾಲನ್ನ ಉಣಿಸಬಹುದು ಅಂತ ಹೇಳತಕ್ಕಂಥದ್ದನ್ನು ನಾವು ನೋಡಬಹುದು. ದಿನ ಹೋಗುತ್ತಾ ನಾವು 19ನೇ ಶತಮಾನಕ್ಕೆ ಬಂದಾಗ ಈ ಬಾಟಲಿ ಹಾಲುಗಳು ಪ್ರಾರಂಭ ಆಯಿತು. ಇಲ್ಲಿಂದ ನಮ್ಮ ಈ ಎದೆ ಹಾಲು ಅಂತ ಹೇಳತಕ್ಕಂಥದ್ದು ಏನಿದೆ, ಅಥವಾ ಮಗುಗೆ ಕೊಡತಕ್ಕಂಥ ಒಂದು ಅಮೃತ ಅಂತ ಹೇಳತಕ್ಕಂಥದ್ದು ಏನಿದೆ, ಇದು ಕಲ್ಮಶ ಆಗಲಿಕ್ಕೆ ಪ್ರಾರಂಭ ಆಯಿತು. ಬಾಟಲಿ ಹಾಲುಗಳನ್ನ ಬಹಳ ಸುಲಭವಾಗಿ, ಜೊತೆಗೆ ಆಸ್ಪತ್ರೆಗಳಲ್ಲಿ ಮಗುಗೆ ಡೆಲಿವರಿ ಆಗಿ ಹೆರಿಗೆ ಆಗುವಾಗ್ಲೇ ಅದರ ಒಂದು ಪರಿಚಯನ ಮಾಡತಕ್ಕಂಥದ್ದು, ಅವರಿಗೆ ಆ ಒಂದು ಬಾಟ್ಲನ್ನ ಕೊಡತಕ್ಕಂಥದ್ದು, ಇಂಥದ್ದೆಲ್ಲವೂ ಸಹ ಆಸ್ಪತ್ರೆಗಳಲ್ಲಿ ಸಹ ಬದಲಾವಣೆ ಬಂದು ತಾಯಂದ್ರ ಮನಸ್ಸನ್ನ ಕೆಡಿಸ್ತಕ್ಕಂಥ ಒಂದು ಯುಗ ನಮ್ಮಲ್ಲಿ ಬೆಳಕೊಂತು. 19ನೇ ಶತಮಾನದ ಕೊನೆಯಲ್ಲೂ ಸಹ ಈ ಹಾಲಿನ ಕಲಬೆರಕೆ ಬಂತು. ಕಲ್ಮಶ ಹಾಗೂ ಸರಬರಾಜಿನ ಕುಂದು ಕೊರತೆಗಳು ಧಾರಾಳವಾಗಿತ್ತು. ಸ್ವಚ್ಛವಾಗಿರದ ಕೊಟ್ಟಿಗೆಗಳಲ್ಲಿ ಒಂಥರ ಕೆಚ್ಚಲಿಗೆಲ್ಲ ಸಗಣಿ ಮೆತ್ತಿಕೊಂಡಿರತಕ್ಕಂಥ ಹಸುಗಳಿಂದ ಸ್ವತಃ ಗಲೀಜಾಗಿ ಇರುತ್ತಿದ್ದವರು ಹಾಲು ಕರೆದು ಆ ಹಾಲನ್ನ ಮತ್ತೆ ಕೊಡತಕ್ಕಂಥದ್ದು, ಅದನ್ನ ಮತ್ತೆ ಬಾಟ್ಲಿಗೆ ಹಾಕೊಂಡು ತಾಯಂದ್ರು ಮಗುವಿಗೆ ಹಾಲನ್ನ ಉಣಿಸ್ತಕ್ಕಂಥದ್ದನ್ನು ಸಹ ನಾವು ಕಾಣ್ತಾ ಇದ್ವಿ. ಇದ್ರ ಜೊತೆಗೆ ಈ ಬಾಟ್ಲಿನಲ್ಲಿ ಹಾಲು ಕುಡಿಯುವಾಗ ಬಾಟ್ಲಿಗೆ ಒಂದು ನಿಪ್ಪಲ್, ಅದು ರಬ್ಬರಿಂದ ಮಾಡಿರತಕ್ಕಂಥದ್ದು, ಅದರಿಂದನೇ ಮಗು ಹಾಲನ್ನ ಕುಡಿಯತಕ್ಕಂಥದ್ದು. ಈ ರಬ್ಬರನ್ನ ಸರಿಯಾಗಿ ನಾವು ಏನು ಡಿಸ್ಟಿಲ್ ಮಾಡೋದು ಅಂತ ಹೇಳ್ತೇವೆ, ಅದರ ಬಿಸಿ ನೀರಿನಲ್ಲಿ ಕುದಿಸತಕ್ಕಂಥದ್ದು ಅದನ್ನ ಮಾಡೋದಿಲ್ಲ. ಯಾಕಂತಂದ್ರೆ ಅದರಲ್ಲಿರತಕ್ಕಂಥ ಹಾಲಿನ ಅಂಶ ಸರಿಯಾಗಿ ಹೋಗ್ಬೇಕಾದ್ರೆ ಅದನ್ನ ತುಂಬಾ ಸ್ವಚ್ಛಗೊಳಿಸ್ಬೇಕು. ಇದನ್ನು ಮಾಡದೆ, ಜೊತೆಗೆ ಕೆಲವರು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಅಂತ ಹೇಳಿದಾಗ ತುಂಬಾ ಕುದಿಸಿ ಆ ರಬ್ಬರು ಸಹ ಒಂದು ಅಂಟಂಟಾಗಿ ಬೇಯುವ ಪರಿಸ್ಥಿತಿಗೆ ಬಂದು ಅದು ಸಹ ಮಗುವಿನ ಒಂದು ಆರೋಗ್ಯವನ್ನ ಕೆಡಿಸತಕ್ಕಂಥ ಒಂದು ಪದ್ಧತಿಯನ್ನ ಸಹ ಅಥವಾ ಒಂದು ಸ್ಥಿತಿಯನ್ನ ಸಹ ನಾವು ಕಾಣ್ಬೇಕಾಯ್ತು. ತದನಂತರ ಹೇಳ್ತಾರೆ, ಆಕ್ಚುಲಿ ತಾಯಿಯ ಎದೆ ಹಾಲಿಗೆ ಬಂತು ಆಪತ್ತು. ಯಾಕೆ, ಹೇಗೆ? ನಮ್ಮ ಸಂಸ್ಕೃತಿಯಲ್ಲಿ ಶತಮಾನಗಳಿಂದ ತಾಯಿ ಮಗುವಿಗೆ ಹಾಲು ಉಡುವುದು ಸಹಜ ಅಭ್ಯಾಸ. ಆದ್ರೆ ಶತಮಾನಗಳಲ್ಲಿ ಪಾಶ್ಚಾತ್ಯ ದೇಶಗಳಿಂದ ಬಂದ ಬಾಟಲ್ ಹಾಲು ಜೊತೆಗೆ ಸಾಕಷ್ಟು ಕಂಪೆನಿಗಳು ಎದ್ದು ನಿಂತು, ಯಾಕಂತಂದ್ರೆ ಇದನ್ನ ಒಂದು ಬಿಸ್ನೆಸ್ ಆಗಿ ಬಾಟಲ್ ಅಲ್ಲಿ ಕೊಡತಕ್ಕಂಥ ಜೊತೆಗೆ ಕೃತಕ ಹಾಲನ್ನ ಕಂಪೆನಿಗಳಲ್ಲಿ ಇದನ್ನ ತಯಾರಿಸಿ ಅದನ್ನ ಪ್ರಚಾರ ಮಾಡಿ ಆ ಹಾಲನ್ನ ತಾಯಂದ್ರು ಖರೀದಿಸಿ ಮಗುವಿಗೆ ಕೊಡತಕ್ಕಂತ ಒಂದು ಪರಿಸ್ಥಿತಿ ಸಹ ನಮ್ಮಲ್ಲಿ ಕಂಡು ಬಂತು. ಯಾರದೋ ಒಬ್ಬರ ಲಾಭಕ್ಕೋಸ್ಕರ ತಮಗೆ ತಾವು ಜನ್ಮ ಕೊಟ್ಟಂತ ಮಗುವಿಗೆ ಸರಿಯಾದ ಒಂದು ಎದೆ ಹಾಲನ್ನು ಕೊಡದೆ ಮಗುವಿನ ಒಂದು ಆರೋಗ್ಯ ಕೆಡಿಸುವುದು ಮಾತ್ರ ಅಲ್ಲ, ಇದರಿಂದ ಸಾಕಷ್ಟು ಚಿಕ್ಕ ಶಿಶುಗಳು ಮರಣ ಹೊಂದುವುದನ್ನು ಸಹ ನಾವು ಕಾಣಲಿಕ್ಕೆ ಪ್ರಾರಂಭ ಆಯಿತು. ಇನ್ನೊಂದೇನು ಅಂತಂದ್ರೆ, ಮಹಿಳೆಯರು ಹೊರಗೆ ದುಡಿಲಿಕ್ಕೆ ಹೋಗುವಾಗ ಸಹ ಅವರಿಗೆ ಮಗುವಿನ ಸರಿಯಾದ ಲಾಲನೆ ಪಾಲನೆಯನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ. ಜೊತೆಗೆ ಈ ಒಂದು ಎದೆ ಹಾಲನ್ನ ಕುಡಿಸ್ಲಿಕ್ಕೂ ಸಮಸ್ಯೆ ಆಗ್ತದೆ ಅಂತ ಹೇಳತಕ್ಕಂಥದ್ದನ್ನ ಮನಗಂಡು ಅದನ್ನ ಪ್ರಾರಂಭದಿಂದಲೇ ಈ ಒಂದು ಬಾಟ್ಲಿ ಹಾಲನ್ನ ಒಂದು ಅಭ್ಯಾಸವನ್ನ ಮಾಡತಕ್ಕಂಥದ್ದು ಬಂತು. ಜೊತೆಗೆ ಈ ಬಾಟ್ಲಿ ಹಾಲಿರ್ಬೋದು ಅಥವಾ ಹಾಲಿಗೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಒಂದು ಪುಡಿಯ ರೂಪದಲ್ಲಿ ಬರತಕ್ಕಂಥ ಹಾಲಿರ್ಬೋದು ಅಥವಾ ಡಬ್ಬಿಗಳಲ್ಲಿ ಹಾಲಿನ ಒಂದು ರೂಪ ಇರ್ಬೋದು, ಇದು ಎಲ್ಲವೂ ಸಹ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಪ್ರಚಾರವನ್ನ, ಈ ಹಾಲನ್ನ ಕೊಟ್ರೆ ನಿಮ್ಮ ಮಗು ಹಂಗಿರುತ್ತೆ ಹಿಂಗಿರುತ್ತೆ ಕಾಯಿಲೆ ಬರಲ್ಲ ಅಂತ ಹೇಳತಕ್ಕಂತಹ ಪ್ರಚಾರವನ್ನ ಮಾಡಿ ಈ ಒಂದು ಮಾಧ್ಯಮಗಳ ಮುಖಾಂತರ ಸಹ ಹೆಚ್ಚಿನ ಕುಟುಂಬಸ್ಥರು ತಾಯಂದ್ರು ಇದಕ್ಕೆ ಒಂದು ಮೋಟಿವೇಟ್ ಆಗಿ ಎದೆ ಹಾಲನ್ನ ಕುಡಿಸುವುದಕ್ಕೆ ಬಹಳ ಹಿಂಜರಿತಾ ಇದ್ರು. ಯಾವುದೇ ಬಹುರಾಷ್ಟ್ರೀಯ ಸಂಸ್ಥೆಯೊಂದು ಆಹಾರವನ್ನ ಕಂಡುಹಿಡಿಯಬೇಕಾದ್ರೆ ಅದು ಏಕಕಾಲದಲ್ಲಿ ಪೌಷ್ಟಿಕವೂ ಸಮತೋಲಿತವೂ ರುಚಿಕರವೂ ಆಗಿದ್ದು ಕಾಯಿಲೆಗಳನ್ನ ತಡೆಗಟ್ಟುವ ಹಾಗೂ ವಾಸಿ ಮಾಡುವ ಅದ್ಭುತ ಗುಣವನ್ನ ಹೊಂದಿರಬೇಕಾಗುತ್ತೆ. ಆದ್ರೆ ಇದಕ್ಕೆ ತಗಲುವ ವೆಚ್ಚ ಅಥವಾ ಇದು ಯಾವ ರೀತಿಯಲ್ಲಿ ಮಾರ್ಕೆಟ್ಗಳಲ್ಲಿ ಮಾರಾಟ ಆಗುತ್ತೆ, ಇದನ್ನ ಯಾವ ರೀತಿಯಲ್ಲಿ ಸಂಸ್ಕರಣೆಯನ್ನ ಮಾಡ್ತಾರೆ, ಇದನ್ನೆಲ್ಲ ನೋಡ್ತಾ ಬಂದಾಗ ಎದೆ ಹಾಲಿನಂತಹ ಸುರಕ್ಷಿತವಾದ ರುಚಿಕರವಾದ
ಪೌಷ್ಟಿಕ ಆಹಾರದ ಒಂದು ಬೇರೆ ಯಾವುದೇ ವ್ಯವಸ್ಥೆ ಶಿಶುಗಳಿಗೆ ಇಲ್ಲ ಅಂತ ಹೇಳತಕ್ಕಂಥದ್ದು ನಾವು ಮನಗಾಣಬಹುದು. ಇಲ್ಲಿ ಎದೆ ಹಾಲು ನಾವು ನೈಸರ್ಗಿಕ ಕ್ರಿಯೆ ಅಂತ ಹೇಳಿದ್ರು ಸಾಮಾನ್ಯವಾಗಿ ವಿಶೇಷವಾದ ಗಮನವನ್ನ ಕೊಡದೇ ಇರತಕ್ಕಂಥದ್ದು. ಏನೋ ಒಂದು ತಾಯಿ ಎದೆ ಹಾಲು ಕೊಡಬೇಕು, ಅದನ್ನು ಕೊಡೋದು, ಆದ್ರೆ ಅದರ ಬಗ್ಗೆ ಅದರ ಕಾನ್ಸಂಟ್ರೇಷನ್ ಇಲ್ಲ, ಅದನ್ನ ಗಮನ ಹರಿಸೋದಿಲ್ಲ, ಹೇಗೆ ಕೊಡಬೇಕು ಅಂತ ಹೇಳದೆ ಒಂದು ಮಗುವಿಗೆ ಮೊದಲಿನ ಎದೆ ಹಾಲನ್ನ ಕೊಟ್ರೆ ನಾವೇನ್ ಇವಾಗ BCG, DPT, ಪೋಲಿಯೋ ಅಂತ ಹೇಳತಕ್ಕಂಥ ಚುಚ್ಚುಮದ್ದನ್ನ ಮಗುವಿಗೆ ಕೊಡ್ತೇವೆ, ಅಷ್ಟೇ ಶಕ್ತಿದಾಯಕವಾದಂತಹ ಆ ಚುಚ್ಚುಮದ್ದನ್ನ ತೆಗೆದುಕೊಳ್ಳುವಷ್ಟೇ ಅದ್ಭುತವಾದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ತಾಯಿಯ ಎದೆ ಹಾಲು. ಇದನ್ನ ಯಾರು ಸಹ ಪರಿಗಣಿಸದೇ ಇದ್ದದ್ದು ಕಂಡು ಬಂತು. ಇನ್ನೊಂದು ಏನು ಅಂತಂದ್ರೆ, ಎದೆ ಹಾಲು ಯಾವುದೇ ಕಲ್ಮಶ ಅಥವಾ ಕಲಬೆರಕೆ ಅನಗತ್ಯ ಪ್ಯಾಕೇಜಿಂಗ್ ಇಲ್ಲ, ಏನೂ ಇಲ್ಲ. ಅಂದ್ರೆ ಯಾವುದೇ ಇಲ್ಲಿ ವಿದ್ಯಾವಂತರು, ಶ್ರೀಮಂತರು, ಬಡವರು, ಹಳ್ಳಿಗರು, ನಾಗರೀಕರಣದಲ್ಲಿ ಇರತಕ್ಕಂಥದ್ದು ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ, ಯಾವುದೇ ಒಂದು ಅಂಶವನ್ನ ಪರಿಗಣಿಸದೆ ತಾಯಿ ಅಂತ ಹೇಳತಕ್ಕಂತಹ ಒಂದೇ ಒಂದು, ಜೊತೆಗೆ ತಾಯಿಯ ಸ್ತನದಲ್ಲಿರತಕ್ಕಂತಹ ಹಾಲು ಅಂತ ಹೇಳತಕ್ಕಂಥ ಒಂದು ಒಂದೇ ಒಂದು ದೃಷ್ಟಿ, ಜೊತೆಗೆ ಇದು ನಾನು ಜನ್ಮ ಕೊಟ್ಟಿದ್ದ ಒಂದು ಮಗುವಿಗೆ ಕೊಡಬೇಕಂತ ಆಗದಂತಹ ಒಂದು ಅಮೃತ ಅಂತ ಹೇಳತಕ್ಕಂಥದ್ದನ್ನ ಮನಗಂಡು ಕೊಡತಕ್ಕಂಥ ಒಂದು ಅಂಶ ಆಗಿದ್ರೂ ಸಹ ಈ ಒಂದು ವಾಣಿಜ್ಯೀಕರಣ ಅಥವಾ ದುಡಿಯುವ ಮಹಿಳೆಯರ ಒಂದು ಪರಿಸ್ಥಿತಿ, ಜೊತೆಗೆ ಹೇಳಿದ್ನಲ್ಲ ಈಗಾಗಲೇ ಮೀಡಿಯಾಗಳು ಕೊಡತಕ್ಕಂತಹ ಅದು ಅಡ್ವರ್ಟೈಸ್ಮೆಂಟ್ ಅಂತ ನಾವು ಹೇಳ್ತೇವಲ್ಲ, ಇದಕ್ಕೆ ಒಂಥರ ತಾಯಂದ್ರು ಬಲಿಯಾಗಿ ಈ ಒಂದು ಎದೆ ಹಾಲಿಗೆ ನಾವು ಇದನ್ನ ಮಹತ್ವ ಏನು ಅಂತ ಹೇಳತಕ್ಕಂಥ ಒಂದು ಮಾತನ್ನ ಆಡಬೇಕಂತ ಪರಿಸ್ಥಿತಿ ಬಂತು. ಇನ್ನೊಂದೇನು ಅಂತಂದ್ರೆ, ನಾವು ಈ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕತೆಗೆ ಅಥವಾ ಈ ಕೊರತೆಗೆ ಕಾರಣ ಏನು, ತಪ್ಪು ಆಹಾರ ಪದ್ಧತಿಗಳು ಏನು ಅಂತ ಹೇಳೋದನ್ನ ನೋಡೋಣ. ಈ ಎದೆ ಹಾಲನ್ನ ತಡವಾಗಿ ಕೊಡುವುದರಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬರ್ತದೆ. ಎದೆ ಹಾಲು ಕುಡಿಸುವುದನ್ನು ಪ್ರಾರಂಭಿಸುವುದಕ್ಕೆ ಮೊದಲೇ ಬೇರೆ ಹಾಲು ಅಥವಾ ಇನ್ನಿತರ ಯಾವುದೇ ದ್ರವವನ್ನ ಕೊಡುವುದರಿಂದ ಮಗುವಿಗೆ ತೊಂದರೆ ಆಗುತ್ತೆ. 6 ತಿಂಗಳಿಗೆ ಮೊದಲೇ ಕೃತಕ ಆಹಾರ ಕೊಡಲು ಪ್ರಾರಂಭಿಸುವುದು ಸಹ ಏನ್ ಹೇಳ್ತಾರೆ ಅಂದ್ರೆ, ಎದೆ ಹಾಲನ್ನ ಮಗು ಜನಿಸಿ 6 ತಿಂಗಳವರೆಗೆ ಕೇವಲ ಎದೆ ಹಾಲನ್ನ ಮಾತ್ರ ಕೊಡಬೇಕು, ನೀರು ಸಹ ಕೊಡಬಾರ್ದು. ಯಾಕಂತಂದ್ರೆ ತಾಯಿಯ ಎದೆ ಹಾಲಿನಲ್ಲಿ ಇರತಕ್ಕಂತಹ ಹಾಲಿನಲ್ಲಿ 80% ನೀರಿರುತ್ತೆ. ಆದ್ರಿಂದ ಮಗುಗೆ ಯಾವುದೇ ತೊಂದರೆ ಆಗುದಿಲ್ಲ. ಮಗುವಿಗೆ ಬೇಕಾದಂತಹ ನೀರು ಆ ತಾಯಿಯ ಎದೆ ಹಾಲಿನಲ್ಲಿ ಸಿಗ್ತದೆ. ಆದ್ರೂ ಕೆಲವರು 6 ತಿಂಗಳವರೆಗೆ ತಾಯಿಯ ಎದೆ ಹಾಲು ಕೊಟ್ಟರು ಅದರ ಜೊತೆಗೆ ಬೇರೆದನ್ನ ಕೊಡೋದು ಅಥವಾ ತಾಯಿಯ ಎದೆ ಹಾಲನ್ನ ಕೊಡೋದನ್ನ ನಿಲ್ಲಿಸ್ಬಿಟ್ಟು ಅಥವಾ ಕೃತಕವಾದ ದ್ರವ್ಯಗಳನ್ನ ಕೊಡತಕ್ಕಂಥದ್ದು. 6 ತಿಂಗಳಿಗೆ ಮೊದಲೇ ಪೂರಕ ಆಹಾರವನ್ನ ಪ್ರಾರಂಭಿಸಿದು. ಈ ಪೂರಕ ಆಹಾರ ಅಂತಂದ್ರೆ ಮಗುವಿಗೆ 6 ತಿಂಗಳು ತುಂಬಿದ ನಂತರ ನಾವು ಆಕ್ಚುಲಿ ಸಪ್ಲಿಮೆಂಟರಿ ಅಂತ ಹೇಳ್ತೇವೆ. ಪೂರಕ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸಬ್ಸ್ಟಿಟ್ಯೂಟ್, ಇದು ಸಪ್ಲಿಮೆಂಟ್. ಅಂದ್ರೆ ಯಾವ ಮಗುವಿಗೆ ಕೊರತೆ ಆಗುತ್ತೆ, ಪೌಷ್ಟಿಕಾಂಶದ ಕೊರತೆ ಬರುತ್ತೆ, ಆ ಕೊರತೆಯನ್ನ ತುಂಬಲಿಕ್ಕೆ ಕೊಡತಕ್ಕಂಥ ಆಹಾರ ಇದೆ. ನಾವು ಬೇಳೆಕಟ್ಟು ಅದರ ರಸವನ್ನ ಕೊಡ್ತೇವೆ, ಹಣ್ಣನ್ನ ಬೇಯಿಸಿ, ಬಾಳೆಹಣ್ಣು ಇರ್ಬೋದು, ಆಪಲ್ ಇರ್ಬೋದು, ಇಂಥದನ್ನ ಬೇಯಿಸಿ ಅದನ್ನ ಸ್ಮ್ಯಾಶ್ ಮಾಡಿ ಕೊಡತಕ್ಕಂಥದ್ದು, ಅಥವಾ ನಾವು ಏನು ಮನೆಯಲ್ಲಿ ತಿಂತೇವೆ ಆ ಆಹಾರವನ್ನ, ಅನ್ನ ಇರ್ಬೋದು, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಇದನ್ನ ಮೆದುವಾಗಿ ಹಾಲಿನಲ್ಲಿ ಚೆನ್ನಾಗಿ ಅರ್ಧಬಿಟ್ಟು ಕೊಡತಕ್ಕಂಥದ್ದು. ಜೊತೆಗೆ ನಾವೇ ಮನೆಯಲ್ಲಿ ಮಾಡತಕ್ಕಂತಹ, ಈಗ ಸೆರಲಾಕ್ ಏನು ಅಂತ ನಾವು ಅಂಗಡಿಗಳಲ್ಲಿ ಆರ್ಟಿಫಿಷಿಯಲ್ ಅನ್ನ ತಗೊಳ್ತೇವೆ, ಅದರ ಬದಲಿಗೆ ನಾವೇ ಅಕ್ಕಿ, ರಾಗಿ, ಗೋಧಿ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ತೊಳೆದು ಅದರ ಮೊಳಕೆ ಬರಿಸಿ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಅದನ್ನ ಮತ್ತೆ ಸೋಸಿ ಅದರ ಒಂದು ಪೋರಿಜ್ ಅಂತ ನಾವು ಏನ್ ಹೇಳ್ತೇವಲ್ಲ, ಮೆದು ಆಹಾರ, ಇದು ಗಟ್ಟಿ ಆಹಾರ ಅಲ್ಲ, ಮೆದುವಾಗಿ ಮಗುವಿಗೆ ಕೊಡತಕ್ಕಂಥದ್ದು, ಇದನ್ನ ಪ್ರಾರಂಭ ಮಾಡತಕ್ಕಂಥದ್ದು. ಆದ್ರೆ ಹೆಚ್ಚಿನವರು ಇಂತಹ ಆಹಾರವನ್ನು ಸಹ ಮನೆಯಲ್ಲೇ ಮಾಡಿದ್ರು ಮಗುಗೆ 6 ತಿಂಗಳು ತುಂಬಾ ಮೊದಲೇ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಇದು ಸಹ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆಯನ್ನ ತರುತ್ತೆ. ಇನ್ನೊಂದೇನು ಅಂತಂದ್ರೆ, ಪೂರಕ ಆಹಾರವನ್ನ ತಡವಾಗಿ ಪ್ರಾರಂಭ ಮಾಡೋದು. ಇದು ನಾವು ಸಾಕಷ್ಟು ಹಳ್ಳಿಗಳಲ್ಲಿ ನೋಡಿದ್ದೇವೆ. ಏನು ಅಂತಂದ್ರೆ, ಮಗುಗೆ 6 ತುಂಬಿ 7-8 ತಿಂಗಳು ಆದ್ರೂ ಏನ್ ಕೊಡ್ತಾ ಇದ್ದೀರಾ ಅಂದ್ರೆ ಕೇವಲ ಎದೆ ಹಾಲು. ಆಕ್ಚುಲಿ 6 ತಿಂಗಳ ನಂತರ ಮಗುವಿಗೆ ಕೇವಲ ಎದೆ ಹಾಲು ಸಾಕಾಗುದಿಲ್ಲ. ಆವಾಗ ನಾವು ಪೂರಕ ಆಹಾರವನ್ನ ಪ್ರಾರಂಭ ಮಾಡಬೇಕು. ಆದ್ರೆ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, ಮಗುವಿಗೆ ಆಹಾರವನ್ನ ಫಸ್ಟ್ ಕೊಡುವಾಗ
ಒಂದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿಯಲ್ಲಿ ಫಸ್ಟ್ ಅನ್ನ ಕೊಡತಕ್ಕಂಥದ್ದು ಅನ್ನಪ್ರಾಶನ ಅಂತ ಹೇಳ್ತೇವಲ್ಲ, ಅದು ಇನ್ನೂ ಆಗಿಲ್ಲ. ನಾವು ಇಂಥ ದೇವ್ರ ಹತ್ರ ಹೋಗ್ಬೇಕು, ಅಲ್ಲಿ ಕ್ರಮವನ್ನ ಮಾಡಬೇಕು. ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಮಗುವಿಗೆ ಪೂರಕ ಆಹಾರವನ್ನ ಕೊಡದೆ ಕೇವಲ ಎದೆ ಹಾಲನ್ನೇ ಕೊಡತಕ್ಕಂಥದ್ದು, ಅದು ಸಹ ತಪ್ಪು. ಯಾಕಂತಂದ್ರೆ 6 ತಿಂಗಳ ನಂತರ ಮಗುವಿನ ಬೆಳವಣಿಗೆ ಸಹ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಹೊಂದ್ಕೊಂಡು ಬರುತ್ತೆ ಮಗು. ಆವಾಗ ಸಾಕಷ್ಟು ಅದಕ್ಕೆ ಆಹಾರದ ಅಗತ್ಯ ಇರ್ತದೆ. ಕೇವಲ ಎದೆ ಹಾಲು ಮಾತ್ರ ಖಂಡಿತವಾಗ್ಲೂ ಸಾಕಾಗುವುದಿಲ್ಲ. ಇಂಥ ಎಲ್ಲ ಕಾರಣಗಳಿಂದ ಮಗುಗೆ ನಾವು ವಂಚನೆಯನ್ನ ಮಾಡತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಎದೆ ಹಾಲು ನವೀಕರಣಗೊಳ್ಳುವ ಒಂದು ನೈಸರ್ಗಿಕ ಸಂಪನ್ಮೂಲ. ಎದೆ ಹಾಲು ಹೇಗೆ ನವೀಕರಣಗೊಳ್ತದೆ ಅಂತಂದ್ರೆ, ನಾವು ಒಂದು ಬಾಟ್ಲಿ ಹಾಲು ಅಥವಾ ಬೇರೆ ಯಾವುದಾದ್ರೂ ಹಾಲಿನ ರೂಪದ ಒಂದು ದ್ರವವನ್ನ ತಂದ್ರೆ ಅದು ಹಾಗೇ ಇರ್ತದೆ. ಅದನ್ನ ಮುಗಿಸಿ ನಾವು ಎಸಿತಕ್ಕಂಥದ್ದು ಅಥವಾ ಇನ್ನೊಂದನ್ನ ಪರ್ಚೇಸ್ ಮಾಡತಕ್ಕಂಥದ್ದು. ಆದರೆ ಎದೆ ಹಾಲು ಹೇಗೆ ಅಂತಂದ್ರೆ, ಉತ್ಪತ್ತಿಯಾದ ಎದೆ ಹಾಲನ್ನ ಮಗು ಸಂಪೂರ್ಣವಾಗಿ ಕುಡಿಯುತ್ತೆ. ತದನಂತರ ಹೊಸ ಹಾಲು ಉತ್ಪಾದನೆ ಆಗ್ತಾನೆ ಇರ್ತದೆ. ಅದಕ್ಕೋಸ್ಕರ ಅದನ್ನ ನವೀಕರಣ ಅಂತ ಹೇಳ್ತಾರೆ. ಇಲ್ಲಿ ಹಳೆಯದು ಬರ್ತದೆ, ಹಳೇದು ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಯಾವಾಗ್ಲೂ ಹೊಸದು. ಯಾಕಂತಂದ್ರೆ ನಾವು ರಿನೀವಲ್ ಅಂತ ಏನು ಹೇಳ್ತೇವಲ್ಲ, ಹಾಗೆ ಪ್ರತಿ ಸಲ ಮಗು ಹಾಲು ಕುಡಿದಾಗ ಹೊಸ ಹಾಲು ಉತ್ಪಾದನೆ ಆಗ್ತಾ ಇರ್ತದೆ. ಆದ್ದರಿಂದ ಇದನ್ನ ಯಾವುದೇ ನವೀಕರಣದ ಬೇರೆ ಪ್ರಕ್ರಿಯೆ ಇಲ್ಲದೆ ನೈಸರ್ಗಿಕವಾಗಿ ಈ ಒಂದು ಸಂಪನ್ಮೂಲ ನಮ್ಮಲ್ಲಿ ಇರುವುದರಿಂದ ಈ ಎದೆ ಹಾಲು ಅಂತ ಹೇಳತಕ್ಕಂಥದ್ದು ಬಹಳ ಬಹಳ ಮುಖ್ಯ. 1992 ಅಥವಾ 93 ಆಗಸ್ಟ್ ತಿಂಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಎದೆ ಹಾಲು ಉಣಿಸುವುದರ ಒಂದು ಕೊರತೆಯಿಂದಾಗಿ ಕಾಯ್ದೆಯನ್ನ ತರ್ತಾರೆ. ಈ ಕಾಯ್ದೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾರ್ವಜನಿಕರಿಗೆ ಪ್ರಚಾರ ಅಂತ ಹೇಳತಕ್ಕಂಥ ಹೆಡ್ಡಿಂಗ್ ನಲ್ಲಿ ಯಾವುದೇ ರೀತಿಯ ಇತರ ಕೃತಕ ಹಾಲಿನ ಪ್ರಚಾರವನ್ನ ಯಾರು ಮಾಡಬಾರದು, ಜಾಹೀರಾತುಗಳನ್ನ ಕೊಡಬಾರದು ಅಂತ ಹೇಳತಕ್ಕಂಥದ್ದನ್ನ ತಂದ್ರು. ಯಾವುದೇ ವ್ಯಕ್ತಿ ಶಿಶು ಬದಲಿ ಆಹಾರ, ಬಾಟಲ್ ಅಥವಾ ಶಿಶುಗಳ ಆಹಾರ ಪ್ರಚಾರದಲ್ಲಿ ಭಾಗಿಯಾಗಬಾರದು. ಯಾವುದೇ ವ್ಯಕ್ತಿ ಶಿಶು ಬದಲಿ ಹಾಲು, ಬಾಟಲ್ ಅಥವಾ ಪಾತ್ರೆ ಅಥವಾ ಯಾವುದೇ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ಅಥವಾ ಸ್ಯಾಂಪಲ್ಗಳಾಗಿ ಯಾರಿಗೂ ಕೊಡಬಾರದು. ಜೊತೆಗೆ ಮಾರಾಟಕ್ಕೆ ಯಾವುದೇ ಪ್ರಚೋದನೆಯನ್ನ ನೀಡಬಾರದು. ಅಂತಂದ್ರೆ ಒಂದು ತಾಯಿಗೆ ಕೊಟ್ಬಿಟ್ಟು, ನೋಡಮ್ಮ ನಿನ್ ಮಗುಗೆ ಕೊಟ್ಟಿದೆ, ನನ್ನ ಮಗು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಕೊಂಡು ಇನ್ನೊಂದು ತಾಯಿಗೆ ಪ್ರಚೋದನೆಯನ್ನ ಮಾಡತಕ್ಕಂಥದ್ದು, ಇಂಥ ಕ್ರಿಯೆಯನ್ನ ಮಾಡಬಾರದು. ಆ ನಂತರ ಇಂಥ ಹಾಲುಗಳನ್ನ ಎಲ್ಲಿಯೂ ಸಹ ಕೊಡಬಾರದು. ಎಕ್ಸೆಪ್ಟ್ ನಾವು ಎಲ್ಲಿ ಈ ಅನಾಥಾಶ್ರಮಗಳು ಎಲ್ಲ ಇದೆ, ಅಲ್ಲಿ ಎಲ್ಲ ಎದೆ ಹಾಲನ್ನ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲ, ಅಲ್ಲಿಗೆ ಶುದ್ಧವಾದ ಕ್ರಮಬದ್ಧವಾದ ಎಲ್ಲಿ ಚೆನ್ನಾಗಿ ಅದನ್ನ ಒಂದು ಸಂಸ್ಕರಣೆ ಮಾಡಿದಂತ ಹಾಲಿರ್ಬೋದು, ಅದನ್ನ ಕೊಡ್ಲಿಕ್ಕೆ ಮಾತ್ರ ಅನುಮತಿ ಇದೆ. ಅದು ಬಿಟ್ರೆ ಯಾವುದೇ ತಾಯಿ ಇರತಕ್ಕಂಥದ್ದಲ್ಲಿ ಮಗುವಿಗೆ ಈ ಕೃತಕ ಹಾಲನ್ನ ಕೊಡ್ಲಿಕ್ಕೆ ಯಾವುದೇ ಕೊಡುಗೆಯನ್ನು ಸಹ ನೀಡಬಾರದು ಅಂತ ಹೇಳತಕ್ಕಂಥ ಕಾಯ್ದೆಯನ್ನ ಕೊಟ್ರು. ಜೊತೆಗೆ ಲೇಬಲ್ ನಲ್ಲಿ ಸಹ ಅದನ್ನ ಹಾಕಿದ್ರು. ಶಿಶು ಬದಲಿ ಹಾಲು, ಬಾಟಲಿ ಮತ್ತು ಇತರ ಶಿಶುಹಾರಗಳ ಡಬ್ಬಿಗಳಲ್ಲಿ ಲೇಬಲ್ ಹಾಕಿ ಅದರಲ್ಲಿ ಅಧಿನಿಯಮ ಮತ್ತು ನಿಯಮಗಳಲ್ಲಿ ಹೇಳಿರುವ ಕೆಲವು ಮಾಹಿತಿಗಳನ್ನ ಮುದ್ರಿಸಬೇಕು. ಅಂದ್ರೆ ಬಾಟ್ಲುಗಳಲ್ಲಿ ಮುದ್ರಿಸಬೇಕು ಇದರಲ್ಲಿ. ಮತ್ತೆ ನಾವು ಅಂದ್ಕೊಳ್ತೇವಲ್ಲ, ಸಾಕಷ್ಟು ಅದಿದೆ ಇದಿದೆ ಅಂತ ಹೇಳತಕ್ಕಂಥದ್ದನ್ನ ನಾವು ಮುದ್ರಿಸಬಾರದು ಅಂತ ಹೇಳತಕ್ಕಂಥದ್ದು. ಜೊತೆಗೆ ಡಬ್ಬಿಗಳಲ್ಲಿ ಲೇಬಲ್ಗಳ ಮೇಲೆ ಮಗು ಅಥವಾ ಹೆಂಗಸು ಅಥವಾ ಇವರಿಬ್ಬರ ಚಿತ್ರವನ್ನ ಪ್ರಕಟಿಸಬಾರದು. ಇಂತಹ ಒಂದು ಕೃತಕ ಹಾಲು ಅಥವಾ ಕೃತಕ ಮಗುವಿನ ಆಹಾರ ಏನಿದೆ, ಈ ಇಂಥ ಡಬ್ಬಿಗಳಲ್ಲಿ ಮಗುವಿನ ಮತ್ತೆ ತಾಯಿಯ ಚಿತ್ರವನ್ನ ಇರಬಾರದು. ಮಾನವ ಮೂಲ ಅಥವಾ ಮಾತೃ ಮೂಲ ಇಂಥ ಪದಗಳನ್ನ ಬಳಸಬಾರದು. ಈ ಡಬ್ಬಿಯಲ್ಲಿರತಕ್ಕಂಥ ಹಾಲು, ಈ ಡಬ್ಬಿಯಲ್ಲಿರತಕ್ಕಂಥ ಶಿಶುವಿನ ಆಹಾರ ಇದು ಮಾನವ ಮೂಲ ಅಥವಾ ಮಾತೃ ಮೂಲ ಅಂತ ಹೇಳತಕ್ಕಂಥ ಶಬ್ದಗಳಿಂದ ಕೂಡಿರಬಾರದು. ಇಂಥ ಲೇಬಲ್ಗಳನ್ನ ಹಾಕಬಾರದು. ಆಮೇಲೆ ವೈದ್ಯಕೀಯ ವೃತ್ತಿಯಲ್ಲಿ ಶಿಫಾರಸು ಮಾಡಲಾಗಿದೆ ಅಂತ ಹೇಳತಕ್ಕಂಥದ್ದನ್ನು ಸಹ ಈ ಲೇಬಲ್ ಅಲ್ಲಿ ಬರಿಬಾರ್ದು. ಇಂಥ ಪದಗಳನ್ನ ಉಪಯೋಗ ಮಾಡಬಾರ್ದು. ಮತ್ತೆ ಸಂಪೂರ್ಣ ಪ್ರೋಟೀನ್, ಸಂಪೂರ್ಣ ಆಹಾರ ಅಥವಾ ಶಕ್ತಿ ಆಹಾರ ಮುಂತಾದ ಪದಗಳನ್ನು ಸಹ ಬಳಸಬಾರದು. ಶಿಶು ಬದಲಿ ಹಾಲು ಅಥವಾ ಬಾಟಲಿಗಳ ಮಾರಾಟವನ್ನ ಹೆಚ್ಚಿಸುವ ಉದ್ದೇಶಕ್ಕಾಗಿ ಹೆರಿಗೆ ಪೂರ್ವ, ಹೆರಿಗೆ ನಂತರ ಅಥವಾ ಹಾಲು ಉಡುವ ಕುರಿತು ಯಾವುದೇ ಶೈಕ್ಷಣಿಕ ಮಾಹಿತಿಯನ್ನ ಬಳಸಬಾರದು. ಉದಾಹರಣೆಗೆ ನಾವೀಗ ಈ ವೇದಿಕೆಯಲ್ಲಿ ಎದೆ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ದೇವೆ, ಆದರೆ ನಾವು ಕೃತಕ ಒಂದು ಹಾಲು ಅಥವಾ ಕೃತಕ ಒಂದು ಮಗುವಿನ ಶಿಶುವಿನ ಆಹಾರವನ್ನ ಇಟ್ಕೊಂಡು ಇದರ ಬಗ್ಗೆ ಒಂದು
ತಪ್ಪು, ಅಂದ್ರೆ ಅದು ಕೊಡತಕ್ಕಂತ ಮಾಹಿತಿಯೇ ತಪ್ಪಾಗ್ತದೆ. ಆದ ಕಾರಣ ಇಂಥದನ್ನ ಕೊಡಬಾರದು. ಯಾವುದೇ ಆಸ್ಪತ್ರೆಯಲ್ಲಿ ಪೋಸ್ಟರ್ಗಳು ಅಥವಾ ಬೋರ್ಡಿನ ಮೇಲೆ ಇಂತಹ ಕೃತಕ ಆಹಾರದ ಬಗ್ಗೆ ಹಾಕಬಾರದು. ಯಾವುದೇ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯಕೀಯ ಕಾರ್ಯಕರ್ತರಿದ್ದಾರಲ್ಲ, ಇವರು ಸಹ ಯಾವುದೇ ತಾಯಿಗೆ ಇದರ ಪ್ರಚೋದನೆಯನ್ನ ನೀಡಬಾರದು. ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಸಹ ಶಿಶು ಬದಲಿ ಆಹಾರದ ಬಗ್ಗೆ ಅಥವಾ ಸರಬರಾಜು ಮಾಡುವ ಬಗ್ಗೆ ಮಾಹಿತಿಯನ್ನ ಯಾರಿಗೂ ಕೊಡಬಾರದು. ಆಮೇಲೆ ಆರೋಗ್ಯ ಕಾರ್ಯಕರ್ತರಿಗೆ ಯಾರಾದ್ರೂ ಕೊಡುಗೆಯಾಗಿ ಕೊಟ್ಟು ಅಂಶವನ್ನ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಹ ನೀಡಬಾರದು ಅಂತ ಹೇಳತಕ್ಕಂಥದ್ದನ್ನ ಹೇಳಿದೆ. ಜೊತೆಗೆ ಈ ಒಂದು ಕೃತಕ ಆಹಾರವನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಆ ಸಿಬ್ಬಂದಿ ವರ್ಗದವರು ಸಹ ಯಾವುದೇ ಮಾರಾಟದ ಕಮಿಷನ್ ಆಗ್ಲಿ ಅಥವಾ ತಾಯಂದ್ರಿಗೆ ಹೋಗಿ ಮನೆ ಮನೆಯಲ್ಲಿ ಪ್ರಚೋದನೆ ಮಾಡತಕ್ಕಂಥ ಕ್ರಿಯೆಯನ್ನ ಮಾಡಿಸಬಾರದು. ಇದು ಏನಾಗ್ತಿತ್ತು ಅಂದ್ರೆ, ಒಂದು ವೇಳೆ ಇಂಥದ್ದು ನಾನಿಷ್ಟು ಏನು ಹೇಳಿದೆ ಇಂಥದ್ದು ಕಂಡು ಬಂದಂತ ಪರಿಸ್ಥಿತಿಯಲ್ಲಿ 3 ವರ್ಷಗಳ ಕಾಲ ಜೈಲು ವಾಸ ಮಾಡತಕ್ಕಂತ ಒಂದು ಕಾಯ್ದೆಯನ್ನ ಸಹ ತಂದ್ರು. ಆದ್ರೆ ಬರ್ತಾ 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 ಎಲ್ಲವೂ ಹೆಸರಿನಲ್ಲಿದೆ, ಆದ್ರೆ ಒಳಗೊಳಗೆ ಎಲ್ಲವೂ ಸಹ ಬಿಸ್ನೆಸ್ ಆಗಿ ಒಂದು ಬದಲಿ ಆಹಾರವನ್ನ ಕೊಡತಕ್ಕಂತಹ ಪದ್ಧತಿ ಬಂತು. ಇನ್ನೊಂದೇನು ಹೇಳುತ್ತಂದ್ರೆ, ಭಾರತೀಯ ಸಂದರ್ಭದಲ್ಲಿ ಶಿಶು ಬದಲಿ ಹಾಲು ಸುರಕ್ಷಿತವಲ್ಲ. ಯಾಕಂತಂದ್ರೆ ನಿಸರ್ಗವು ಶಿಶುಗಳ ಕರುಳನ್ನು ಕೇವಲ ಒಂದೇ ಒಂದು ವಿಶಿಷ್ಟವಾದ ಆಹಾರವನ್ನ ಮಾತ್ರ ಅರಗಿಸ್ಕೊಳ್ಳಿಕ್ಕೆ ನಿಸರ್ಗ ರೂಪಿಸಿದೆ. ನಾವು ಏನು ಕೊಟ್ಟರು ಅದನ್ನ ಅರಗಿಸ್ಕೊಳ್ಳುವಂತ ಶಕ್ತಿ ಆ ಮಗುವಿನ ಒಂದು ಜೀರ್ಣ ಶಕ್ತಿ ಕ್ರಿಯೆಯಲ್ಲಿ ಇಲ್ಲ. ಅದು ಜನನ ಆಗುವಾಗ್ಲೇ ಅಥವಾ ಅದು ನಮ್ಮ ಗರ್ಭದಲ್ಲಿ ಇರುವಾಗ್ಲೇ ಆ ಮಗುವಿಗೆ ಕೊಟ್ಟಿರತಕ್ಕಂತ ಒಂದು ನಿಸರ್ಗವೇ ಕೊಟ್ಟಿರತಕ್ಕಂತ ವಿಶಿಷ್ಟ ರೂಪ ಏನು ಅಂತಂದ್ರೆ, ತಾಯಿಯ ಎದೆ ಹಾಲನ್ನ ಮಾತ್ರ ಅರಗಿಸಿಕೊಳ್ಳತಕ್ಕಂಥ ಒಂದು ಶಕ್ತಿಯನ್ನ ಮಾತ್ರ ಕೊಟ್ಟಿದೆ. ಆದ ಕಾರಣ ನಾವು ಯಾವುದೇ ಒಂದು ಹೆಚ್ಚಿನ ಅಂಶಗಳಿರತಕ್ಕಂಥ ಒಂದು ಹಾಲು ಅಥವಾ ಒಂದು ಆಹಾರವನ್ನ ಕೊಟ್ರೆ ಅದು ಮಗುಗೆ ಕುತ್ತು ಅಲ್ಲದೆ ಅದರಿಂದ ಏನು ಸಹ ಪ್ರಯೋಜನ ಇಲ್ಲ. ಇಲ್ಲಿ ಇನ್ನೊಂದೇನು ಅಂತಂದ್ರೆ, ನಾವು ಖರ್ಚು ವೆಚ್ಚದ ಬಗ್ಗೆ ಬಂದಾಗ ನಿಜವಾಗ್ಲೂ ಯಾವುದೇ ಖರ್ಚಿಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಎದೆ ಹಾಲು. ಆದರೆ ಒಂದು ವೇಳೆ ನಾವು ಬಾಟ್ಲಿ ಹಾಲು ಅಥವಾ ಕೃತಕ ಹಾಲನ್ನು ತಗೊಂಡ್ರೆ ಅದು ಎಷ್ಟು ಮಟ್ಟಿಗೆ ಸುರಕ್ಷಿತ, ಜೊತೆಗೆ ಅದನ್ನ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆಯಾ? ಬಡತನದಲ್ಲಿ ದಿನಕೂಲಿಯಲ್ಲಿ ಬದುಕೋರು ಅದನ್ನೆಲ್ಲ ತಕೊಂಡು ಮಗುಗೆ ಉಣಿಸಬಹುದಾ? ಹಾಗಾದ್ರೆ ಅದನ್ನ ಎಷ್ಟು ಮಟ್ಟಿಗೆ ಉಣಿಸಬಹುದು? ಒಂದು ತಾಯಿ ಎದೆ ಹಾಲನ್ನ ಕೊಡುವಾಗ ಮಗು ಎದೆ ಹಾಲು ಸಾಕು ಅಂತ ಹೇಳಿ ಬಾಯಿಯನ್ನ ಬಿಟ್ಟಾಗ ತೆಗೆಯತಕ್ಕಂತ ಒಂದು ಪದ್ಧತಿ, ಮಗುಗೆ ಮೊದಲೇ ಸಾಕು ಸಾಕು ಅಂತ ಎದೆ ಹಾಲು ಕುಡಿಯುವುದನ್ನ ನಿಲ್ಲಿಸುವ ಒಂದು ಪ್ರಕ್ರಿಯೆ ಇಲ್ಲ. ಆದ ಕಾರಣ ಇದನ್ನೆಲ್ಲ ಪರಿಗಣಿಸಿದಾಗ ಈ ಒಂದು ಕೃತಕ ಹಾಲು ಅಥವಾ ಕೃತಕ ಶಿಶು ಆಹಾರ ಏನಿದೆ ಅದು ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಶಿಶುವಿಗೆ ಕೊಡತಕ್ಕಂತ ಆಹಾರವೇ ಅಲ್ಲ. ಇದು ವ್ಯತಿರಿಕ್ತ, ಪ್ರಕೃತಿ ನಿಯಮಕ್ಕೆ ವ್ಯತಿರಿಕ್ತವಾದಂಥದ್ದು ಅಂತ ಹೇಳತಕ್ಕಂಥದ್ದು. ಇನ್ನು ಸಾಕಷ್ಟು ಆ ಸಮಯದಲ್ಲಿ 1990, 92, 93 ಈ ಸಮಯದಲ್ಲಿ ಇದನ್ನ ಪರಿಗಣಿಸಿ ಶಿಶು ಸ್ನೇಹ ಆಸ್ಪತ್ರೆಗಳನ್ನ ಸಹ ಜಾರಿ ಮಾಡಿದ್ರು. ಅದರಲ್ಲಿ ಏನು ಅಂತಂದ್ರೆ, ಎದೆ ಹಾಲಿನ ಬಗ್ಗೆ ಹೆಚ್ಚಿನ ಒಂದು ಮಹತ್ವ ಕೊಡತಕ್ಕಂಥದ್ದು. ಅದು ಹೆರಿಗೆ ಆದ ಮೇಲೆ ಮಾತ್ರ ಅಲ್ಲ, ಒಂದು ಗರ್ಭಿಣಿ ಅಂತ ಹೇಳಿ ಅವಳು ಆಸ್ಪತ್ರೆಗೆ ಬರುವಾಗ್ಲೇ ಹೇಗೆ ಆಗ್ಬೇಕು, ಮಗುವಿನ ಒಂದು ಹಾಲು ಮಾಹಿತಿಯನ್ನ ಕೊಡತಕ್ಕಂಥ, ಅದಕ್ಕೆ ಬೇಕಾದಂತ ವೈದ್ಯರನ್ನ, ಅದಕ್ಕೆ ಬೇಕಾದಂತ ಸಿಬ್ಬಂದಿಯನ್ನ, ಅವರಿಗೆ ಹೆಚ್ಚಿನ ಒಂದು ತರಬೇತಿಯನ್ನ, ಅವರಿಗೊಂದು ಕಲೆಯನ್ನ ನಿರ್ಮಾಣ ಮಾಡಿ ಅದನ್ನ ಬರತಕ್ಕಂತಹ ಗರ್ಭಿಣಿ ಡೆಲಿವರಿ ಆದ ನಂತರ ಬರತಕ್ಕಂಥ ತಾಯಿಗೆ ಈ ಶಿಶು ಸ್ನೇಹಪರ ಆಸ್ಪತ್ರೆಗಳಲ್ಲಿ ಕೊಡುವುದನ್ನ ಪ್ರಾರಂಭವನ್ನ ಮಾಡಿದ್ರು. ಇಲ್ಲಿ ಸಾಮಾನ್ಯವಾಗಿ ರೋಗಗ್ರಸ್ತ ಮಕ್ಕಳು ಬರ್ತಾ ಇದ್ರು, ದುರ್ಬಲ ತಾಯಂದ್ರು ಬರ್ತಾ ಇದ್ರು, ಬಡ ಕುಟುಂಬದವರು ಸಹ ಬಂದು ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರು.
ಇದರಲ್ಲಿ ಏನಾಯ್ತು ಅಂದ್ರೆ ಯುನಿಸೆಫ್ ಸಂಸ್ಥೆ, ಯುನಿಸೆಫ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಹೇಳತಕ್ಕಂಥದ್ದು. ಇದು ಬಹುಶಃ ಎಲ್ರಿಗೂ ಗೊತ್ತಿದೆ. ಯುನಿಸೆಫ್ ಸಂಸ್ಥೆ ಕೆಲಸ ಮಾಡೋದೇ ಮಕ್ಕಳಿಗೋಸ್ಕರ ಅಂತ ಹೇಳತಕ್ಕಂಥದ್ದು. ಇವರು ಆದಷ್ಟು ಇದರ ಬಗ್ಗೆ ಒಂದು ಸ್ಟಡಿಯನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ಶಿಶು ಸ್ನೇಹಿ ಅಥವಾ ಶಿಶು ಸ್ನೇಹಪರ ಆಸ್ಪತ್ರೆಗಳೇನಿದೆ ಇದಕ್ಕೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಅಲ್ಲಿ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ನ ಕೊಡೋದು, ತಾಯಿ ಬಂದಾಗ ಅವರಿಗೆ ಕೂತ್ಕೊಳ್ಳೋಕ್ಕಾಗ್ಲಿ ಮಲಗಲಿಕ್ಕಾಗ್ಲಿ ಅದರಲ್ಲೆಲ್ಲ. ಜೊತೆಗೆ ಹೆಚ್ಚಿನ ಒಂದು ಕೌನ್ಸಿಲರ್ಸ್ ಅನ್ನ ಅಲ್ಲಿ ಅಪಾಯಿಂಟ್ ಮಾಡತಕ್ಕಂಥದ್ದು. ಇಂಥ ಒಂದು ಕೌನ್ಸಿಲಿಂಗ್ ಅನ್ನ ಕೌಶಲ್ಯತೆ ಇರತಕ್ಕಂಥವರನ್ನ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಅವರು ಹೆಚ್ಚಿನ ಒಂದು ಪ್ರೋತ್ಸಾಹನ ಕೊಡತಕ್ಕಂಥ ಕೆಲಸವನ್ನ ಮಾಡಿದ್ರು. ಇನ್ನೊಂದೇನಂತಂದ್ರೆ ಈ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಎದೆ ಹಾಲು ಕುಡಿಸುವುದರ ಅನುಕೂಲ ಏನು, ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳತಕ್ಕಂಥ ಮಾಹಿತಿಯನ್ನ ತಾಯಂದರಿಗೆ ನೀಡ್ತಾ ಇದ್ರು. ಶಿಶು ಆಹಾರ ಕೈಗಾರಿಕೆ ನೀಡುವ ತಪ್ಪು ಮಾಹಿತಿಯನ್ನ ಸಂಪೂರ್ಣವಾಗಿ ನಿಲ್ಲಿಸುವುದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ಅಂದ್ರೆ ಅಲ್ಲಿ ನೀವು ಹೋದಾಗ ಅವರಿವರದಿಂದ ಇವ್ರು ಕಲಿತಾರಲ್ವಾ, ಎದೆ ಹಾಲಿಗಿಂತ ಈ ಹಾಲು ತುಂಬಾ ಒಳ್ಳೇದು, ಹಿಂಗಿದೆ ಹಂಗಿದೆ ಅಂತ. ಇಂಥದನ್ನ ಇದು ತಪ್ಪು ಅಭಿಪ್ರಾಯಗಳು, ಇದನ್ನ ನೀವು ಗಮನಕ್ಕೆ ಕೊಡಬಾರದು, ಇದನ್ನ ಬಳಸಬಾರದು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಹೆಚ್ಚಾಗಿ ಮಾಹಿತಿಯನ್ನ ನೋಡ್ಲಿಕ್ಕೆ ಅಂದ್ರೆ ಶಿಕ್ಷಣದ ರೀತಿಯಲ್ಲಿ ಅದನ್ನ ಪದೇ ಪದೇ ಹೇಳಿ ಮನ ಮುಟ್ಟುವಂತೆ ಮಾಡ್ತಾ ಇದ್ರು. ಇಲ್ಲಿ ಈ ಶಿಶು ಸ್ನೇಹಪರ ಆಸ್ಪತ್ರೆಯ ಒಂದು 10 ಸೂತ್ರಗಳನ್ನ ಸಹ ತಂದ್ರು. ನಾನು ಬಹಳ ಬ್ರೀಫ್ ಆಗಿ ಹೇಳ್ತೇನೆ. ಎದೆ ಹಾಲು ಉಣಿಸಲು ಸೂತ್ರಗಳನ್ನ ದಿನನಿತ್ಯ ಪ್ರತಿದಿನ ಅಲ್ಲಿಗೆ ಬಂದವರಿಗೆ ಆರೋಗ್ಯದ ಬಗ್ಗೆನೆ ಮತ್ತೆ ಎದೆ ಹಾಲು ಬಗ್ಗೆನೆ ಒಂದು ಮಾಹಿತಿಯನ್ನು ಕೊಡ್ಲೇಬೇಕು ಅಂತ ಹೇಳತಕ್ಕಂಥ ನಿಯಮವನ್ನ ತಂದ್ರು. ಈ ಒಂದು ನಿಯಮ ಅಥವಾ ಸೂತ್ರಗಳನ್ನ ಕಾರ್ಯಗತವನ್ನ ಹೇಗೆ ಮಾಡಬೇಕು ಅಂತ ಹೇಳತಕ್ಕಂಥ ಜಾಣತನವನ್ನ ಕಲಿಸ್ಲಿಕ್ಕೆ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೊಟ್ಟು ಅದನ್ನ ತಾಯಂದರಿಗೆ ಕೊಡತಕ್ಕಂಥದನ್ನ ಮಾಡುದು. ಎದೆ ಹಾಲಿನಿಂದ ಮಗುವಿಗೆ ಆಗುವ ಲಾಭ ಏನಿದೆ, ಅದ್ರಲ್ಲಿ ಏನ್ ಪೌಷ್ಟಿಕಾಂಶ ಇದೆ, ರೋಗ ನಿರೋಧಕ ಶಕ್ತಿ ಹೇಗಿದೆ, ತಾಯಿ ಮತ್ತೆ ಮಗುವಿನ ಬಾಂಧವ್ಯ ಹೆಂಗಾಗುತ್ತೆ, ಇದರ ನಿರ್ವಹಣೆ ಹೇಗಿರ್ಬೇಕು ಅಂತ ಹೇಳತಕ್ಕಂಥದನ್ನ ಕಲಿಸ್ಕೊಟ್ರು. ಮಗು ಹುಟ್ಟಿದ ಅರ್ಧ ಗಂಟೆ ಒಳಗಾಗಿ ತಾಯಿಯ ಹಾಲನ್ನ ಉಣಿಸ್ಲೇಬೇಕು, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ಇದಕ್ಕೆ ಉತ್ತೇಜನ ನೀಡಬೇಕು ಅಂತ ಹೇಳತಕ್ಕಂಥದನ್ನ ಪ್ರಾರಂಭ ಮಾಡಿದ್ರು. ಹೆಚ್ಚಿನ ಜನರಿಗೆ ಬಹುಶಃ ಎಲ್ಲರೂ ನಾವು ಈಗ 50+ನವರಿದ್ದೇವೆ, ನಮ್ಗೆಲ್ಲ ಅನುಭವ ಇದೆ. ಏನು ಅಂತಂದ್ರೆ ಹೆಚ್ಚಿನ ಮನೆಗಳಿಗೆ ಅಜ್ಜಿಯಂದಿರು ಅಥವಾ ನಮ್ಮ ಹಿರಿಯರಿದ್ದಾಗ ಡೆಲಿವರಿ ಆಗಿ ಫಸ್ಟ್ ಹಾಲು ಏನು ಬರ್ತದಲ್ಲ ಅದನ್ನ ಕೊಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಹೆಚ್ಚಿನ ಮನೆಗಳಲ್ಲಿ ಅದೊಂದು ಸೂತಕದ ಹಾಲು, ಇದನ್ನ ಮಕ್ಕಳಿಗೆ ಕುಡಿಸ್ಬಾರ್ದು, ಇದು ಹಾಲೇ ಅಲ್ಲ ಅಂತ ಹೇಳತಕ್ಕಂಥದ್ದು ಒಂದು ಕುಡಿಸ್ತಾ ಇರಲಿಲ್ಲ. ಕೆಲವೊಮ್ಮೆ 1-2 ದಿನ ಮಗುಗೆ ಏನು ಕೊಡದೆ ತದನಂತರ ಕೊಡತಕ್ಕಂಥದ್ದು, ಅದರ ಬದಲಿಗೆ ಜೇನುತುಪ್ಪನೋ ಅಥವಾ ಬೇರೆ ಹಾಲು ನೀರು ಆ ಥರ ಕೊಡತಕ್ಕಂಥದ್ದು. ತದನಂತರ ಕೆಲವು ಪದ್ಧತಿ ಏನು ಅಂತಂದ್ರೆ ಆ ತಾಯಿಯಲ್ಲಿರತಕ್ಕಂತಹ ಮೊದಲಿನ ಎದೆ ಹಾಲನ್ನ ಹಿಂಡಿ ತೆಗೆದು ಆ ನಂತರ ಮಗುಗೆ ಎದೆ ಹಾಲನ್ನ ಕೊಡತಕ್ಕಂಥದ್ದು. ಎಷ್ಟು ಒಂದು ಮಗುವಿಗೆ ಅನ್ಯಾಯ ಅಂತ. ಯಾಕಂತಂದ್ರೆ ಇದನ್ನು ಸರಿಯಾದ ಅರ್ಥವನ್ನ ಮಾಡ್ಕೊಳ್ಳದೆ ನಾವು ಮಗುವಿಗೆ ಎಂತ ಒಂದು ಅನ್ಯಾಯ ಮಾಡ್ತಾ ಇದ್ವಿ ಅಂತ ಹೇಳತಕ್ಕಂಥ ನಾವು ಪರಿಗಣಿಸ್ಬೇಕಾಗತ್ತೆ. ಮಗು ಹುಟ್ಟಿದ ಅರ್ಧ ಗಂಟೆ ಒಳಗೆ ಆಹಾರವನ್ನ ನಾವು ಹಾಲನ್ನ ಕೊಟ್ರೆ ಎಲ್ರಿಗೂ ಸಾಮಾನ್ಯವಾಗಿ ಹಸು ಇರುವವರಿಗೆ ಅಥವಾ ಹಸುವಿನ ಹಾಲಿನ ಬಗ್ಗೆ ಕೇಳಿದ್ದೇವೆ. ಜೊತೆಗೆ ಹಸುವಿನ ಹಾಲು ಫಸ್ಟ್ ಮಗು ಕರು ಹಾಕಿದ್ಮೇಲೆ ಗಿಣ್ಣು ಹಾಲಂತ ಆ ಮಗುವಿಗೆ ಕೊಡುವುದನ್ನ ಬಿಟ್ಟು ನಾವು ಅದನ್ನ ಹಿಂಡಿಕೊಂಡು ಬಂದು ಅದರಲ್ಲಿ ಸ್ವೀಟ್ ಮಾಡಿ ನಮ್ಮ ಮಕ್ಕಳಿಗೆ ಅಥವಾ ಮನೆಯಲ್ಲಿ ತಿನ್ನತಕ್ಕಂಥದ್ದಿದೆ. ಅದು ನಾವು ಮಾಡತಕ್ಕಂಥ ಒಂದು ಅನ್ಯಾಯ. ಯಾಕಂತಂದ್ರೆ ಹಸುವಿನ ಗಿಣ್ಣು ಹಾಲಿನಲ್ಲಿ ಒಳ್ಳೆ ಸತ್ವ ಇದೆ, ಅದನ್ನ ನಾವು ತಿನ್ಬೇಕು, ಅದನ್ನ ಸ್ವೀಟ್ ಮಾಡಿ ಮಕ್ಕಳಿಗೆ ಕೊಡ್ಬೇಕು ಅಂತ ಇದ್ದಾಗ ಆ ಒಂದು ಎದೆ ಹಾಲಿನಲ್ಲಿರತಕ್ಕಂತಹ ಗಿಣ್ಣು ಹಾಲು, ಫಸ್ಟ್ಗೆ ಬರತಕ್ಕಂಥ ಹಾಲು ಅದು ಗಿಣ್ಣು ಹಾಲು. ಅದರಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿ, ಜೊತೆಗೆ ನಾನು ಮೊದಲೇ ಹೇಳಿದೆ ಈ ಪ್ರಥಮವಾದ ಎದೆ ಹಾಲನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತಾರೆ. ಅದರಲ್ಲಿರತಕ್ಕಂಥ ಗಿಣ್ಣಿನ ಒಂದು ಅಂಶ, ಅದರಲ್ಲಿ ಎಲ್ಲ ರೋಗ ನಿರೋಧಕ ಅಂಶ, ಜೊತೆಗೆ ನಾನು ಹೇಳಿದ್ನಲ್ಲ ನಾವು BCG DPT ಪೋಲಿಯೋ ಏನೇನು ಹಾಕ್ತೇವೆ ಈ ಎಲ್ಲ ಒಂದು ಏನು ಔಷಧಿಯ ಒಂದು ಅಂಶವನ್ನ ಹೊಂದಿರತಕ್ಕಂಥದ್ದು ಆ ಗಿಣ್ಣು ಹಾಲಲ್ಲಿ ಇರುತ್ತೆ. ಇದನ್ನ ಮೊದಲನೆಯ ಹಾಲನ್ನ ಮಗುವಿಗೆ ಕೊಡ್ಲೇಬೇಕು ಅಂತ ಹೇಳತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನೊಂದೇನಂತಂದ್ರೆ ಎದೆ ಹಾಲು ಹೇಗೆ ಉಣಿಸ್ಬೇಕು ಅಂದ್ರೆ ನಾನು ಮೊದಲೇ ಹೇಳಿದೆ, ಕೆಲವೊಮ್ಮೆ ಪಾಪ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿಬಿಟ್ಟಿರ್ತಾರೆ, ಗೊತ್ತಿರೋದಿಲ್ಲ, ಜೊತೆಗೆ ಎಲ್ಲೂ ನೋಡಿರುವುದಿಲ್ಲ, ಪುಸ್ತಕವನ್ನು ಓದಿರುವುದಿಲ್ಲ. ಮಗುವಿನ ಮೂಗು ಕೆಲವೊಮ್ಮೆ ಅದು ಹೀಗೆ ಹಾಲು ಕೊಡುವಾಗ ಪ್ರೆಸ್ ಆಗಿ ಮಗು ಉಸಿರು ಕಟ್ಟಿ ಸಾವನ್ನ ಅಪ್ಪುದು, ಕೆಲವೊಮ್ಮೆ ತೇಗು ಬರ್ತದೆ, ಅಂತ ಸಂದರ್ಭದ ಚೋಕ್ ಆಗ್ತದೆ, ಹಾಲು ಮೆದುಳಿಗೆ ಹೋಗ್ತದೆ. ಹೀಗೆಲ್ಲಾಗಿ ಮಕ್ಕಳು
ಮರಣ ಹೊಂದಿದಂತ ಸಂದರ್ಭಗಳು ಸಹ ಇದೆ. ಇದು ಹೇಗೆ ಮಗುವನ್ನು ಇಟ್ಕೋಬೇಕು, ಮಗುವಿನ ತಲೆಯನ್ನ ಹೇಗೆ ಇಟ್ಕೋಬೇಕು, ತಾಯಿ ಹೇಗೆ ಎದೆ ಹಾಲನ್ನ ಉಣಿಸ್ಬೇಕು ಅಂತ ಹೇಳ್ತಕ್ಕಂಥ ಒಂದು ತರಬೇತಿಯನ್ನ ಪಡೆದು ಅದನ್ನ ತಾಯಂದ್ರಿಗೆ ಹೇಳ್ತಾ ಇದ್ರು. 4 ತಿಂಗಳವರೆಗೂ ಎದೆ ಹಾಲನ್ನು ಮಾತ್ರ, 4ರಿಂದ 6 ತಿಂಗಳು ಅಂತ ಆವಾಗ ಇತ್ತು, ಬಟ್ ಈಗ ಕಡ್ಡಾಯವಾಗಿ 6 ತಿಂಗಳು ಮಗುವಿಗೆ ಕೇವಲ ಎದೆ ಹಾಲನ್ನ ಮಾತ್ರ ಕೊಡಬೇಕು ಅಂತ ಹೇಳತಕ್ಕಂಥದ್ದು ಮ್ಯಾಂಡೇಟರಿ ಆಗಿದೆ, ಅದು ಕಡ್ಡಾಯ ಆಗಿದೆ. ಆಗ ತಾನೇ ಹುಟ್ಟಿದ ಮಗುವಿಗೆ ಯಾವುದೇ ನೀರು, ಡಬ್ಬದ ಹಾಲು, ಗ್ಲೂಕೋಸ್, ಗ್ರೈಪ್ ವಾಟರ್ ಅಂತ ಕೊಡ್ತಾ ಇದ್ರು ಮೊದಲು. ಅದು ಗ್ಯಾಸ್ ಆಗೋದಿಲ್ಲ, ಬಹಳ ಒಳ್ಳೇದು ಅಂತ. ಅಥವಾ ಕೆಲವರು ಎಣ್ಣೆಯನ್ನು ಕೊಡ್ತಾರೆ, ಜೇನುತುಪ್ಪವನ್ನು ಕೊಡ್ತಾರೆ, ವಿಟಮಿನ್ ಇರತಕ್ಕಂಥ ಟಾನಿಕ್ಗಳನ್ನು ಕೊಡ್ತಾರೆ. ಇದು ಯಾವ ಒಂದನ್ನು ಸಹ ಕೊಡಬಾರದು ಅಂತ ಹೇಳತಕ್ಕಂಥ ಮಾಹಿತಿಯನ್ನು ಕೊಡತಕ್ಕಂಥದ್ದು. ಆಮೇಲೆ ತಾಯಿ ಮಗು ಮತ್ತು ಮಗುವಿಗೆ ಒಟ್ಟಿಗೆ ಇರ್ಲಿಕ್ಕೆ ಒಂದು ಕೋಣೆ ಅಥವಾ ಒಂದು ಹಾಸಿಗೆ ಇರುವಂತೆ ನೋಡ್ಕೊಳ್ಬೇಕು. ಯಾಕಂತಂದ್ರೆ ಈಗ ಆಸ್ಪತ್ರೆಯಲ್ಲೆಲ್ಲ ಡೆಲಿವರಿ ಆದ್ರೆ ಮಗುನ್ ತಗೊಂಡೋಗಿ ಇನ್ಕ್ಯುಬೇಟರ್ ಅಥವಾ ಎಲ್ಲೋ ಹಾಕ್ಬಿಡ್ತಾರೆ. ತಾಯಿ ಮಗುಗಿರತಕ್ಕಂಥ ಬಾಂಧವ್ಯ ಮಗು ಜನಿಸಿದ ತಕ್ಷಣದಿಂದನೇ ಆಗ್ಬೇಕು. ಜೊತೆಗೆ ಆ ಮಗುವಿನ ಚರ್ಮ ಹಾಗೂ ತಾಯಿಯ ಚರ್ಮದ ಸ್ಪರ್ಶ ಇರಬೇಕು. ಆವಾಗಲೇ ತಾಯಿ ಮತ್ತು ಮಗುವಿಗೆ ಒಂದು ಬಾಂಧವ್ಯ ಬರುತ್ತೆ. ಜೊತೆಗೆ ಮಗು ಗರ್ಭದಿಂದ ಹೊರಗೆ ಬಂದಾಗ, ಈ ಒಂದು ಪ್ರಾಪಂಚಿಕ ಜೀವನಕ್ಕೆ ಮಗು ಭೂಮಿಗೆ ಬಂದಾಗ ಸಾಕಷ್ಟು ಬ್ಯಾಕ್ಟೀರಿಯಾಗಳು, ಕೀಟಾಣುಗಳು ಸಹ ಅದರ ಸ್ಪರ್ಶಕ್ಕೆ ಬರತಕ್ಕಂತಿದೆ. ಆದರೆ ತಾಯಿಯ ಈ ಚರ್ಮದಲ್ಲಿ ಅಂತಹ ಬ್ಯಾಕ್ಟೀರಿಯಾಗಳನ್ನ, ಕೀಟಾಣುಗಳನ್ನ ಕೊಲ್ಲತಕ್ಕಂಥ ಒಂದು ಶಕ್ತಿ ಇರುತ್ತೆ. ಆದ ಕಾರಣ ಮಗು ಮತ್ತು ತಾಯಿಯನ್ನ ಒಟ್ಟಿಗೆ ಚರ್ಮದ ಸ್ಪರ್ಶದೊಂದಿಗೆ ಮಗುವಿಗೆ ಎಲ್ಲವನ್ನ ಹೊದ್ದಿಸಿ ಮಲಗಿಸತಕ್ಕಂಥದ್ದಲ್ಲ, ಮೈಯನ್ನ ಬತ್ತಲೆಯಲ್ಲೇ ತಾಯಿಯೊಟ್ಟಿಗೆ ಮಲಗಿಸ್ಬೇಕು ಅಂತ ಹೇಳತಕ್ಕಂಥ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೊಂದೇನು ಅಂತಂದ್ರೆ, ಸಮಯ ನೋಡ್ಬಿಟ್ಟು ನಾನು ಮಗುಗೆ ಹಾಲು ಕೊಡ್ತೇನೆ ಅಂತ ಹೇಳತಕ್ಕಂಥದ್ದಲ್ಲ. ಮಗು ಬೇಕೆಂದಾಗಲಲ್ಲ, ಸಾಮಾನ್ಯವಾಗಿ ಗೊತ್ತಿದೆ, ಕೆಲವು ಮಕ್ಕಳು ಜೋರಾಗಿ ಹೇಳ್ತವೆ, ಕೆಲವು ಮಕ್ಕಳು ಕುಯಿಂಕು ಕುಯಿಂಕು ಅಂತ ಶಬ್ದ ಮಾಡ್ತವೆ, ಕೆಲವೊಮ್ಮೆ ಕೈ ಕಾಲೆಲ್ಲ ಹೊಡ್ಕೊಳ್ತವೆ, ಒಂಥರ ರೆಸ್ಟ್ಲೆಸ್ ಆಗುತ್ತೆ. ಅದನ್ನ ಗಮನಿಸಿ ಮಗುಗೆ ಆಗಿಂದಾಗೆ ಎದೆ ಹಾಲನ್ನ ಕೊಡಬೇಕು ಅಂತ ಹೇಳತಕ್ಕಂಥದನ್ನ ಕಲಿಸ್ತಾ ಇದ್ರು. ಎದೆ ಹಾಲು ಉಣಿಸುವ ಯಾವುದೇ ಮಗುವಿಗೆ ಬಾಯಲ್ಲಿ ಚೀಪುವ ಯಾವುದೇ ಪ್ಲಾಸ್ಟಿಕ್ ಇರತಕ್ಕಂಥ ವಸ್ತುವನ್ನ ಕೊಡಬಾರದು ಅಂತ ಹೇಳತಕ್ಕಂಥ ಒಂದು ಕಂಡೀಷನ್ ಅನ್ನ ಹೇಳಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಎದೆ ಹಾಲು ಉಣಿಸುವಿಕೆಯನ್ನ ಉತ್ತೇಜನ ಮಾಡುವ ಒಂದು ಸಂಘ ಅಥವಾ ಸಂಸ್ಥೆ ಕಟ್ಟುವಂತೆ ಪ್ರೋತ್ಸಾಹಿಸಿ ಆಸ್ಪತ್ರೆಯಿಂದ ಹೊರಬಂದ ಎಲ್ಲ ತಾಯಂದಿರನ್ನು ಅಲ್ಲಿಗೆ ಕಳಿಸಿ ಅಲ್ಲಿ ಈ ಮಾಹಿತಿಯನ್ನು ಕೊಡತಕ್ಕಂಥದ್ದು. ಇದು ಬರ್ತಾ ಬರ್ತಾ ನಮ್ಮ ಪ್ರತಿ ಹಳ್ಳಿಗಳಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರ, ಜೊತೆಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ANM ಸೆಂಟರ್ ಅಂತ ನಾವು ಏನ್ ಹೇಳ್ತೇವಲ್ಲ, ಅಲ್ಲಿ ಎಲ್ಲವೂ ಸಹ ಇದು ಅನುಸರಣೆಯಲ್ಲಿ ಬಂತು. ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಈ ಒಂದು ತಾಯಿ ಮತ್ತು ಮಗುವಿನ ಆರೈಕೆ ಬಗ್ಗೆನೇ ಒಂದು ಉತ್ತೇಜನ ಅಥವಾ ಕಾಳಜಿಯನ್ನು ವಹಿಸಿ ಅವರೊಟ್ಟಿಗೆ ಕೆಲಸ ಮಾಡುವ ಕಾರಣ ಅಂಗನವಾಡಿ ಕಾರ್ಯಕರ್ತರ ತರಬೇತಿ ಸಂಸ್ಥೆಯಲ್ಲಿ ಈ ಎಲ್ಲ ಅಂಶಗಳೊಂದಿಗೆ ಅವರಿಗೆ ತರಬೇತಿಯನ್ನ ಕೊಟ್ಟು ಪ್ರತಿಯೊಬ್ಬ ತಾಯಿಗೂ ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಾಯ್ತು. ಇನ್ನೊಂದೇನು ಅಂತಂದ್ರೆ, ಈ ಒಂದು ಈ ಸಪ್ತಾಹ ಯಾಕೆ ಬಂತು ಅಂತ ಹೇಳತಕ್ಕಂಥದ್ದು ನೋಡೋಣ. ವಿಶ್ವ ಸ್ತನಪಾನ ಸಪ್ತಾಹ. ವಿಶ್ವದ ಪ್ರಮುಖ ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳು ಒಂದುಗೂಡಿ 1991 ಫೆಬ್ರವರಿ ತಿಂಗಳಲ್ಲಿ ಸ್ತನಪಾನ ಕ್ರಿಯೆ ಚಟುವಟಿಕೆ ವಿಶ್ವ ಒಕ್ಕೂಟವನ್ನ ಸ್ಥಾಪನೆ ಮಾಡಿದ್ರು. ಇದರ ಪ್ರಧಾನ ಉದ್ದೇಶ ಅಂದ್ರೆ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರುವುದು. ಅಂದ್ರೆ ಘೋಷಣೆ ಅಂತಂದ್ರೆ ನಾವು ಈಗ ಏನೆಲ್ಲ ಹೇಳಿದ್ವಲ್ಲ, ಇದೆಲ್ಲವೂ ಘೋಷಣೆಗಳಾಗ್ತವೆ. ಇದನ್ನ ಒಂದು ಕಾರ್ಯರೂಪಕ್ಕೆ ತರಬೇಕು. ನಾವು ಸುಮ್ಮನೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತಂದ್ರೆ ಸಾಲದು. ಅದು ಕಾರ್ಯರೂಪಕ್ಕೆ ಬರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳತಕ್ಕಂತ ಒಂದು ಉದ್ದೇಶದಿಂದ ಇದನ್ನ ಸ್ಥಾಪನೆಯನ್ನ ಮಾಡಿದ್ರು. ಇದನ್ನ ಆಗಸ್ಟ್ ತಿಂಗಳ ಈ ಒಂದು ಘೋಷಣೆಯಲ್ಲಿ ಆಗಸ್ಟ್ ತಿಂಗಳ ಮೊದಲ ವಾರವನ್ನ ವಿಶ್ವ ಸ್ತನಪಾನ ಸಪ್ತಾಹವಾಗಿ ಆಚರಿಸ್ಬೇಕು ಅಂತ ಘೋಷಣೆಯನ್ನ ಮಾಡಿದ್ರು. ಅಂದಿನಿಂದ ಈಗವರೆಗೂ ಸಹ ಮತ್ತೆ ಮುಂದುವರೆಗೂ ಸಹ ಈ ಒಂದು ಸ್ತನಪಾನ ಸಪ್ತಾಹವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ನಾವು ಇನ್ನೊಂದೇನ ನೋಡ್ಬೇಕಂದ್ರೆ, ಎದೆ ಹಾಲು ಕುಡಿಸುವುದು ಅಂದ್ರೆ ಕೇವಲ ಹಾಲು ಉತ್ಪನ್ನ ಮಾತ್ರವಲ್ಲ, ಇದು ತಾಯಿ ಮತ್ತು ಮಗುವಿನ ನಡುವೆ ನಡೆಯುವ ಪರಸ್ಪರ ಒಂದು ಪ್ರತಿಕ್ರಿಯೆಗೆ ಪೂರಕ. ಅಂದ್ರೆ ಇದರಿಂದನೇ ಮಗು ಮತ್ತು ತಾಯಿಯ ಒಂದು ಬಾಂಧವ್ಯ ಬೆಳೀತದೆ ಅಂತ ಹೇಳತಕ್ಕಂಥದ್ದು. ಬೇರೆ ನಾನು ಮುದ್ದು ಕೊಡೋದಲ್ಲ, ಅದು ಮಾಡೋದಲ್ಲ, ಎತ್ತಿ ಹಾರಿಸುವುದಲ್ಲ, ಒಳ್ಳೆಯ ಊಟವನ್ನ ಕೊಡುವುದಲ್ಲ, ಒಳ್ಳೆಯ ಆಹಾರವನ್ನ ಕೊಡುವುದಲ್ಲ.
ಈ ಎದೆ ಹಾಲೆ ತಾಯಿ ಮತ್ತು ಮಗುವಿನ ಒಂದು ಪರಸ್ಪರ ಬಾಂಧವ್ಯದ ಒಂದು ಪ್ರಕ್ರಿಯೆಗೆ ಪೂರಕವಾಗಿರತಕ್ಕಂಥದ್ದು. ಇಲ್ಲಿ ಮಗುವಿನ ಒಂದು ಸಂಕೇತಗಳಿಗೆ ತಾಯಿ ಪ್ರತಿಕ್ರಿಯೆ ಮತ್ತು ತಾಯಿಯ ಸಂಕೇತಕ್ಕೆ ಮಗುವಿನ ಪ್ರತಿಕ್ರಿಯೆ. ನಾನು ಈಗಾಗಲೇ ಹೇಳಿದೆ, ನಾವು ಮಗುವಿಗೆ ಹಸಿವಾಗಿದೆ, ಮಗುವಿಗೆ ಹಾಲು ಕೊಡಬೇಕು ಅಂದ್ರೆ ಸಮಯವನ್ನ ನೋಡುದಲ್ಲ, ಗಂಟೆ ಆಯ್ತು ಇಷ್ಟು ಗಂಟೆ ಕೊಡ್ಬೇಕು ಅಂತಲ್ಲ, ಆ ಮಗುವಿನ ಒಂದು ಪ್ರತಿಕ್ರಿಯೆ ಏನಿದೆ ಅದನ್ನ ನೋಡ್ಕೊಂಡು ಹಾಲನ್ನ ಕೊಡತಕ್ಕಂಥದ್ದು. ಜೊತೆಗೆ ಮಗುಗೆ ನಾವು ಅಂದ್ಕೊಳ್ತೇವೆ ಏನು ಗೊತ್ತಾಗುದಿಲ್ಲ ಅಂತ, ಆದರೂ ಸಹ ತಾಯಿ ಸ್ನಾನಕ್ಕೆ ಹೋಗ್ಬೋದು, ತಾಯಿ ಊಟ ಮಾಡಬಹುದು, ಈ ಒಂದು ಪ್ರಕ್ರಿಯೆಯನ್ನು ಸಹ ಮಗು ಅಲ್ಲಿ ಗಮನಿಸ್ತಾ ಇರ್ತದೆ. ಸೊ ಇದು ಎರಡು ಸಹ ಕ್ರಿಯೆ ಅಲ್ಲಿ ನಡೀತಾ ಇರತ್ತೆ ಹೇಳ್ತಕ್ಕಂಥದ್ದು. ಎದೆಯಲ್ಲಿ ಉತ್ಪಾದನೆಯಾಗುವ ಹಾಲು ಮತ್ತು ಮಗುವಿಗೆ ಅದು ದಕ್ಕುವುದರ ನಡುವೆ ಇರುವ ಒಂದು ಬಾಂಧವ್ಯ ಇದೆಲ್ಲ, ಇದು ಪ್ರಮುಖವಾದದ್ದು ಮಗುವಿನ ಒಂದು ಇಡೀ ಜೀವನದಲ್ಲಿ ಬರತಕ್ಕಂಥದ್ದು. ಹಾಲು ಮಗುವಿಗೆ ಕುಡಿಸುವುದು ತಾಯಿಯ ವಿಶೇಷ ಸವಲತ್ತು, ಮಗುವಿನ ಹಕ್ಕು ಸಹ ಇದು. ಮನುಕುಲವು ಅಂದಿನಿಂದ ಇಂದಿನವರೆಗೆ ತಾಯಿಯ ಎದೆ ಹಾಲು ಕುಡಿದೇ ಬೆಳೆದಿದೆ. ಪ್ರತಿಯೊಬ್ರು ಸಹ ಯಾರಾದ್ರೂ ಅಂದ್ರೂ ತಾಯಿಗೆ ಒಂದು ಮಗು ಆಯ್ತು ಅಂತಂದ್ರೆ ಆ ಮಗುಗೆ ಪ್ರಥಮವಾಗಿ ಕೊಡೋದೇ ಎದೆ ಹಾಲು. ಅದು ಮಗುವಿಗೆಂದೇ ಸೃಷ್ಟಿಯಾದ ಒಂದು ನೈಸರ್ಗಿಕ ಸಂಪೂರ್ಣ ಆಹಾರ. ಆ ಮಗುವಿಗಂತಾನೆ ಇದು ಸೃಷ್ಟಿಯಾದಂಥದ್ದು. ಎದೆ ಹಾಲಿಗೆ ಸಮಾನವಾದ ಹೋಲಿಸಬಹುದಾದ ಮತ್ತೊಂದು ವಸ್ತುವೇ ಇಲ್ಲ. ಶಿಶುವಿನ ಅತ್ಯಂತ ಸೂಕ್ಷ್ಮವಾದ ದೇಹ ವ್ಯವಸ್ಥೆಯನ್ನು ರಕ್ಷಿಸಲು ನೈಸರ್ಗಿಕವಾಗಿ ವಿಶೇಷವಾಗಿ ವಿನ್ಯಾಸಗೊಂಡಿರುವ ಕಿಣ್ವ ಹಾಗೂ ಕ್ರಿಮಿ ರೋಧಕಗಳನ್ನು ಒಳಗೊಳ್ಳುವ ಜೀವಂತ ಆಹಾರ ಎದೆ ಹಾಲು. ಎದೆ ಹಾಲಿನಲ್ಲಿ ಭೇದಿ ಅಥವಾ ಯಾವುದೇ ಭೀಕರ ಕಾಯಿಲೆಗಳನ್ನು ತಡೆಗಟ್ಟತಕ್ಕಂತಹ ಶಕ್ತಿ ನೀಡತಕ್ಕಂತಹ ರೋಗ ನಿರೋಧಕ ಅಂಶಗಳು ಇದರಲ್ಲಿ ಅಡಗಿದೆ. ಮಗುವನ್ನು ಉಸಿರಾಟದ ತೊಂದರೆ, ಆಸ್ತಮ ಮತ್ತು ಅಲರ್ಜಿಗಳಿಂದ ಪಾರು ಮಾಡುತ್ತದೆ. ಜಗತ್ತಿನಾದ್ಯಂತ ನಡೆಸಲಾದ ಪ್ರಯೋಗಗಳಿಂದ ಸಾಬೀತಾಗಿರುವ ಸಂಗತಿ ಏನಂತಂದ್ರೆ, ತಾಯಿಯ ಎದೆ ಹಾಲು ಕುಡಿಯದ ಮಕ್ಕಳು ಎದೆ ಹಾಲು ಕುಡಿದ ಮಕ್ಕಳಿಗಿಂತ 25ರಷ್ಟು ಹೆಚ್ಚು ಪ್ರಮಾಣದಲ್ಲಿ ಕಾಯಿಲೆಗೆ ತುತ್ತಾಗಿ ಆಸ್ಪತ್ರೆಗೆ ಸೇರುತ್ತಾರೆ. ಜೊತೆಗೆ ಮರಣವನ್ನು ಸಹ ಹೆಚ್ಚಾಗಿ ಹೊಂದುತ್ತಾರೆ ಅಂತ ಹೇಳತಕ್ಕಂಥದ್ದು. ಇದೆರಡನ್ನ ಕಂಪೇರ್ ಮಾಡಿದ್ದಾರೆ. ಎದೆ ಹಾಲನ್ನ ಕುಡಿದ ಮಕ್ಕಳು ಹಾಗೂ ಎದೆ ಹಾಲನ್ನ ಕುಡಿದೇ ಇರುತ್ತ ಮಕ್ಕಳ ಇಷ್ಟರ ಮಟ್ಟಿಗೆ ಕಾಯಿಲೆ ಬರುತ್ತೆ ಅಥವಾ ಮರಣವನ್ನ ಹೊಂದುತ್ತಾರೆ ಅಂತ ಹೇಳತಕ್ಕಂಥದ್ದು. ಈ ತಾಯಿಯ ಸವಲತ್ತು ಅಂತ ನಾವು ಏನ್ ಹೇಳ್ತೇವಲ್ಲ, ಇದು ಸಂಪೂರ್ಣ ನವಜಾತ ಶಿಶು, ನವಜಾತ ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೇವಲ್ಲ ಅದು. ಇದಕ್ಕೆ ಸಂಪೂರ್ಣ ಆಹಾರ ಸುಲಭವಾಗಿ ಲಭ್ಯ, ಎಲ್ಲಾದ್ರೂ ಹುಡ್ಕೊಂಡು ಹೋಗ್ಬೇಕು ಅಂತಿಲ್ಲ. ಆ ತಾಯಿಯಲ್ಲೇ ಇರತಕ್ಕಂತ ಒಂದು ಕಾಸು ಕೊಡದಂತ ಹುಡ್ಕೊಂಡು ಹೋಗತಕ್ಕಂತ ಒಂದು ವಸ್ತು, ಸರಳವಾಗಿ ನೀಡುವ ಸೌಕರ್ಯ, ಇದು ಎಲ್ಲೂ ಹೋಗ್ಬೇಕಾಗಿಲ್ಲ. ತನ್ನದೇ ಒಂದು ಕೋಣೆಯ ವ್ಯಾಧಿ ಎಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ಬೋದು, ವಾಹನದಲ್ಲಿ ಹೋಗ್ತಾ ನೋಡ್ಬೋದು, ಎಲ್ಲಿ ಬೇಕು ಅಲ್ಲಿ ಅಂತರಲ್ಲಿ ನಾವು ಹಾಲನ್ನ ಉಣಿಸ್ಬೋದು. ಮಕ್ಕಳಿಗೆ ಸುಲಭವಾಗಿ ಜೀರ್ಣ, ಜೊತೆಗೆ ಸ್ವಚ್ಛತೆ ಪೂರ್ಣ, ಮಿತವ್ಯಯ, ವೆಚ್ಚವಿಲ್ಲ, ಕಾಯಿಲೆಯಿಂದ ರಕ್ಷಣೆ, ಭಾವನಾತ್ಮಕ ಭದ್ರತೆಗೂ ಇದು ತಾಯಿಯ ಹಾಲು ಕಾರಣ. ಇಲ್ಲಿ ಒಂದು ಉದಾಹರಣೆಯನ್ನ ಹೇಳ್ತಾರೆ. ಆನೆ ಮರಿ ಹಾಕಿದ ನಂತರ ಉಳಿದ ಅನುಭವಿ ತಾಯಿಗಳು ಹಾಗೂ ಸ್ವಲ್ಪ ಬೆಳೆದ ಮರಿಗಳು ಸುತ್ತ ನಿಂತು ಫಸ್ಟ್ ಆನೆ ಮರಿ ಹಾಕ್ತದಲ್ಲ ಅವರಿಗೆ ಹಾಕಿದಂತ ಮರಿಗೆ ಹೇಗೆ ಹಾಲು ಉಣಿಸ್ಬೇಕು ಅಂತ ಹೇಳತಕ್ಕಂಥದ್ದನ್ನ ಕಲಿಸ್ಕೊಡ್ತದಂತೆ. ಸೊ ಅದೇ ರೀತಿಯಲ್ಲಿ ಡಾಲ್ಫಿನ್ ಫಿಶ್ ಇದೆಯಲ್ಲ, ಅದು ಸಹ ಅಷ್ಟೇ ಅಂತೆ. ಯಾವ್ದಾದ್ರೂ ಡಾಲ್ಫಿನ್ ಹೊಸದಾಗಿ ಫಸ್ಟ್ ಒಂದು ಮಗುವಿಗೆ ಜನ್ಮವನ್ನ ನೀಡಿದಾಗ ಡಾಲ್ಫಿನ್ಗಳೆಲ್ಲ ಸುತ್ತ ನಿಂತ್ಕೊಂಡು ಆ ಒಂದು ಡಾಲ್ಫಿನ್ ತಾಯಿ ಏನಿದೆ ತನ್ನ ಮಗುವಿಗೆ ಹೇಗೆ ಹಾಲು ಉಣಿಸ್ಬೇಕು ಅಂತ ಹೇಳತಕ್ಕಂಥದ್ದನ್ನ ಕಲಿಸ್ತದೆ ಅಂತ ಹೇಳತಕ್ಕಂಥದ್ದನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಹೆಂಗಸರು ಎದೆ ಹಾಲು ಕುಡಿಸಬಹುದು. ಆದರೂ ಏಕೆ ಈಚೆಗೆ ಹೆಚ್ಚೆಚ್ಚು ಹೆಂಗಸರು ತಮ್ಮ ಮಕ್ಕಳಿಗೆ ಕೃತಕ ಹಾಲನ್ನ ಕುಡಿಸ್ತಾ ಇದ್ದಾರೆ? ಇದು ಒಂದು ಪ್ರಶ್ನೆ. ಮಕ್ಕಳಿಗೆ ಕೃತಕ ಹಾಲು ಕುಡಿಸುವುದು ಹೆಚ್ಚಿದಂತೆಲ್ಲ ಎದೆ ಹಾಲು ಕುಡಿಯುವ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ತಮ್ಮಲ್ಲೇ ನೈಸರ್ಗಿಕವಾಗಿ ಉತ್ಪನ್ನವಾಗುವ ಅತ್ಯಂತ ಪೌಷ್ಟಿಕವಾಗಿರುವ ರೋಗ ನಿರೋಧಕ ಹಾಗೂ ಸೋಂಕು ನಿರೋಧಕ ಆಹಾರ ಲಭ್ಯವಿದ್ರೂ ಸಹ ಏಕೆ ತಾಯಂದ್ರು ಈ ಒಂದು ಅಭ್ಯಾಸವನ್ನ ಬಿಡ್ತಾ ಇದ್ದಾರೆ ಅಂತ ಹೇಳತಕ್ಕಂಥದ್ದು.
ಇಲ್ಲಿ ಕೆಲವನ್ನ ನೋಡಿದಾಗ ಒಂದು ಉದಾಹರಣೆಗಳು ಅಥವಾ ಯಾಕೆ ಅಂತ ಹೇಳಿದಾಗ ಕೆಲವು ಕಾರಣವನ್ನ ಹೇಳ್ತಾರೆ. ಸಾಕಷ್ಟು ಎದೆ ಹಾಲು ಇಲ್ಲ, ಎದೆ ಹಾಲಿನ ಗುಣಮಟ್ಟ ಕಡಿಮೆ ಆಗಿದೆ, ತಾಯಿ ಅಶಕ್ತಳು ಅಂದ್ರೆ ತ್ರಾಣ ಇಲ್ಲ ಅವಳಿಗೆ, ಸಿಸೇರಿಯನ್ ಶಸ್ತ್ರಕ್ರಿಯೆಯ ಮೂಲಕ ಹೆರಿಗೆ ಆಗಿದೆ, ದಿನ ತುಂಬಾ ಮೊದಲೇ ಹೆರಿಗೆ ಆಗಿದೆ, ತಾಯಿ ಕೆಲಸಕ್ಕೆ ಹೋಗ್ತಾಳೆ, ಇದೆಲ್ಲ ಒಂದು ಕಾರಣ ಅಂತ ಹೇಳತಕ್ಕಂಥದ್ದು. ಆದರೆ ಎದೆ ಹಾಲು ಉಣಿಸ್ಲಿಕ್ಕೆ ಇದೆಲ್ಲವೂ ಕಾರಣವೇ ಅಲ್ಲ. ನಮ್ಮ ಡಾಕ್ಟರ್ ಬೆನಕಪ್ಪ ಅವರು ಹೇಳ್ತಾರೆ, ಅವರ ಇಡೀ ಸರ್ವಿಸ್ ನಲ್ಲಿ ತುಂಬಾ ಜನ ಅವರಿಗೆ ಹೋಗಿದಾರಂತೆ ಹಾಲೇ ಇಲ್ಲ ಅಂತ. ಅವರು ಹೇಳ್ತಾರೆ, ಎದೆ ಹಾಲು ಇಲ್ಲದೆ ಇರತಕ್ಕಂತ ತಾಯಿ ಇಲ್ಲ. ಅವರ ಹತ್ರ ಹೋದಂತ ನನಗೆ ಹಾಲೇ ಇಲ್ಲ ಅಂತ ಹೇಳತಕ್ಕಂತ ಎಲ್ಲ ಮಹಿಳೆಯರು ಸಹ ಮಕ್ಕಳಿಗೆ ಹಾಲು ಕೊಡುವ ಹಾಗೆ ಅವರು ಮಾಡಿದ್ದಾರೆ. ಇದನ್ನ ನಾವು ಕಂಡಿದ್ದೇವೆ. ಸಾಕಷ್ಟು ಕಾನ್ಫರೆನ್ಸ್ಗಳಲ್ಲೆಲ್ಲ ಆ ತಾಯಂದ್ರೆ ಬಂದು ಮಾತಾಡ್ತಾ ಇದ್ರು, ಹೀಗೀಗಾಗಿತ್ತು ನನಗೆ, ಹೀಗಾಗಿ ಈಗ ನಾನೇ ಹಾಲು ಉಣಿಸ್ತಾ ಇದ್ದೇನೆ ಅಂತ ಹೇಳತಕ್ಕಂಥದ್ದು. ಇಂಥ ಸಾಕಷ್ಟು ಒಂದು ಸಂಶೋಧನೆ ಜೊತೆಗೆ ಕಾರ್ಯವನ್ನು ಅವರು ಮಾಡಿದ್ರು. ನಮ್ಮಲ್ಲಿ ಸಾಕಷ್ಟು ದುರಭ್ಯಾಸಗಳು ಮತ್ತು ಮೂಢನಂಬಿಕೆಗಳನ್ನು ಸಹ ನಾವು ಕಾಣಬಹುದು. ಇಲ್ಲಿ ಏನು ಅಂತಂದ್ರೆ ತಪ್ಪು ತಿಳುವಳಿಕೆ, ನಿಜವೆಂಬುದನ್ನ ತಪ್ಪು ತಿಳುವಳಿಕೆಗಳನ್ನೇ ನಾವು ನಿಜ ಅಂತ ನಂಬತಕ್ಕಂಥದ್ದು. ಯಾರೋ ಹೇಳಿದ್ರು ಓ ಅದು ಹೌದು ಅಂತ ಹೇಳ್ತಕ್ಕಂಥದ್ದು. ನಾವು ಎದೆ ಹಾಲಿನ ಬದಲಿಗೆ ನೀನು ಬಾಟ್ಲಿ ಹಾಲನ್ನು ಕೊಟ್ರೆ, ನಾನು ಆಗ್ಲೇ ಹೇಳಿದ್ರಲ್ಲಿ ಇದಿದೆ ಬಹಳ ಸುಲಭ, ನೀನು ಕೊಟ್ಬಿಟ್ಟು ನಿನ್ನ ಕೆಲಸವನ್ನ ಕೊಟ್ಬಿಟ್ಟು ಆ ಮಗು ಆ ಬಾಟ್ಲಿಯನ್ನು ಹಿಡಿಲಿಕ್ಕಾದಾಗ ಹಿಡ್ಕೊಂಡು ಅದು ಆ ಕಡೆ ಈ ಕಡೆ ಮಾಡ್ಕೊಂಡು ಕುಡಿತಾ ಇದೆ. ಅದಕ್ಕೇನು ಗೊತ್ತಿದೆ, ಈ ತಾಯಿಲಿ ಕೆಲಸ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇರ್ತಾರೆ. ಸೊ ಇಂಥ ಒಂದು ದುರಭ್ಯಾಸಗಳನ್ನ ಬೇಗ ಅವರು ಕೈಗೆತ್ತಿಕೊಳ್ತಾರೆ. ಹೌದು ಇದು ಸುಲಭ ಅಂತ ಹೇಳತಕ್ಕಂಥದ್ದು. ಶತಮಾನಗಳಿಂದ ಕೆಲವು ಸಮಾಜಗಳಲ್ಲಿ ಬೇರೂರಿರುವ ಸಾಂಪ್ರದಾಯಿಕ ಮೂಢನಂಬಿಕೆಗಳು ಸಹ ಇದಕ್ಕೊಂದು ಕಾರಣ. ಉದಾಹರಣೆಗೆ ಹೆಣ್ಣಿನ ಎದೆ ಹಾಲು ಸೂಕ್ತವೇ ಅಲ್ಲ ಅಂತ ಹೇಳತಕ್ಕಂಥದ್ದು, ಜೊತೆಗೆ ಫಸ್ಟ್ ಬರತಕ್ಕಂತಹ ಹಾಲು ಹಾಲೇ ಅಲ್ಲ ಅಂತ ಹೇಳತಕ್ಕಂಥದ್ದು. ಇದಕ್ಕೆ ಕೆಲವೊಮ್ಮೆ ನಾನಂತೂ ನೋಡಿಲ್ಲ, ಕೆಲವು ಕಡೆ ಇರ್ಬೋದು, ನಿಮಗೆ ಇಂಥದ್ದು ನೋಡಿದ್ರೆ ಪರವಾಗಿಲ್ಲ, ಅದಕ್ಕೆ ಒಂದು ಇರುವೆಯನ್ನ ಬಿಟ್ಟು ನೋಡ್ತಾರಂತೆ, ಹಾಲನ್ನ ತೆಗೆದು ಬಿಟ್ಟು ಅದರೊಳಗೆ ಹಾಲು ಬದುಕಿರ್ತದ ಸತ್ತಿರ್ತದ ಅಂತ ನೋಡತಕ್ಕಂಥದ್ದು, ಅಥವಾ ಈ ಇರುವೆ ಆ ಹಾಲಿನಲ್ಲಿ ಮುಳುಗ್ತದ ಅಂತ ನೋಡತಕ್ಕಂಥದ್ದು. ಇಂಥದನ್ನೆಲ್ಲ ಕೆಲವು ಸಮುದಾಯದವರು ಮಾಡ್ತಾರಂತ ಹೇಳತಕ್ಕಂಥದ್ದನ್ನು ಸಹ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಾಸ್ತವದ ಅನುಕೂಲ ಕಾರಣವಾಗಿರಬಹುದು. ಮಗುವಿಗೆ ಹಾಲು ಕುಡಿಸುತ್ತಿರುವ ಕಾಲದಲ್ಲಿ ಆಕ್ಚುಲಿ ಆ ಸಂದರ್ಭದಲ್ಲಿ ಯಾವುದೇ ಗಂಡ ಹೆಂಡತಿಯ ಒಂದು ಸಂಪರ್ಕ ಇರುವುದಿಲ್ಲ. ಇದರಿಂದ ಅಲ್ಲಿ ಒಂದು ಗ್ಯಾಪ್, ಅಂದ್ರೆ ನಮ್ಮ ಜನಸಂಖ್ಯೆಯನ್ನ ನಿಯಂತ್ರಣಗೊಳಿಸ್ಲಿಕ್ಕೂ ಸಹ ಇದು ಪ್ರಯೋಜನಕಾರಿ ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ಇಲ್ಲಿ ಗಮನಕ್ಕೆ ತಂದಿದ್ದಾರೆ. ಈ ಸಾಂಪ್ರದಾಯಿಕ ಒಂದು ಮೂಢನಂಬಿಕೆಗಳಲ್ಲಿ ಬೆಳ್ಳುಳ್ಳಿ, ಶುಂಠಿ, ಬೆಲ್ಲ, ಪುದೀನ, ಖರ್ಜೂರ, ಸಬ್ಬಸಿಗೆ ಸೊಪ್ಪು, ಸೋರೆಕಾಯಿ ಇಂಥ ಹೆಚ್ಚು ಹಾಲು ಹೆಚ್ಚಿಸ್ತದೆ ಅಂತ ಹೇಳತಕ್ಕಂಥ ಒಂದು ನಂಬಿಕೆಯಿಂದ ತಾಯಿಗೆ ಹೆಚ್ಚನ್ನು ಕೊಡ್ತಾರೆ. ಇಲ್ಲಿ ತಾಯಿ ಹೆಚ್ಚು ಊಟ ಮಾಡಬೇಕು, ಹೆಚ್ಚು ಊಟ ಮಾಡಿದ್ರೆ ತಾಯಿ ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಮಾಡ್ತಾಳೆ ಅಂತ ಹೇಳತಕ್ಕಂಥ ಸಂಗತಿ ತಪ್ಪು. ಎಷ್ಟು ಬಾರಿ ಮಗು ಹಾಲನ್ನ ಕುಡಿತದೆ, ಎಷ್ಟು ಬಾರಿ ಒಂದು ತಾಯಿ ಮಗುವಿಗೆ ಹಾಲು ಉಣಿಸುತ್ತಾಳೆ, ಅಷ್ಟು ಜಾಸ್ತಿ ಹಾಲು ಉತ್ಪಾದನೆ ಆಗುತ್ತೆ. ಇಲ್ಲಿ ನಾವು ತಿನ್ನತಕ್ಕಂಥ ಆಹಾರದಿಂದ ಹಾಲು ಉತ್ಪಾದನೆ ಅಲ್ಲ, ಅದು ಬೇಕು ನಮ್ಮ ಶರೀರಕ್ಕೆ ಅಪೌಷ್ಟಿಕತೆ, ನಾವು ಗಟ್ಟಿಯಾಗಿರ್ಬೇಕು, ನಿತ್ರಾಣ ಇರ್ಬೋದು, ಇದು ಎಲ್ಲವೂ ಹೌದು. ಆದರೆ ಹಾಲು ಉತ್ಪಾದನೆಗೆ ಇದು ಸಂಪೂರ್ಣ ಕಾರಣ ಅಲ್ಲ. ನಾವು ಎಷ್ಟು ಬಾರಿ ಹಾಲನ್ನ ಮಗುವಿಗೆ ಉಣಿಸ್ತೇವೆ ಅಷ್ಟು ಹೆಚ್ಚು ಹಾಲು ಉತ್ಪಾದನೆ ಆಗುತ್ತೆ. ಆದ ಕಾರಣ ಸಾಕಷ್ಟು ಜನ ಡ್ರೈ ಫ್ರೂಟ್ಸ್ ಕೊಡತಕ್ಕಂಥದ್ದು, ಅದು ಇದು ಹೇಳತಕ್ಕಂಥದ್ದೆಲ್ಲ ಕೊಡ್ತಾರೆ, ಪೌಷ್ಟಿಕ ಇರತಕ್ಕಂಥ ಆಹಾರ, ಕೇವಲ ಅದರಿಂದನೇ ಹಾಲು ಉತ್ಪಾದನೆ ಆಗುದಿಲ್ಲ. ಇದನ್ನೆಲ್ಲ ತಿಂದ್ಬಿಟ್ಟು ಮಗುವಿಗೆ ಆಗಾಗ ಬೇಕೆಂದಾಗ ಹಾಲು ಕೊಡದೆ ಟೈಮ್ ನೋಡ್ಕೊಂಡು 1 ಗಂಟೆ ಆಯ್ತು 2 ಗಂಟೆ ಆಯ್ತು ಮಗುವಿಗೆ ಹಾಲು ಕೊಡುವ ಸಮಯ ಅಂತ ಕೊಟ್ರೆ ಅಲ್ಲಿ ನಿಜವಾಗ್ಲೂ ಹಾಲು ಉತ್ಪಾದನೆ ಆಗುದಿಲ್ಲ. ನೀವು ಏನು ಪೌಷ್ಟಿಕಾಂಶವನ್ನ ತುರುಕಿದ್ರು ಸಹ ಅಲ್ಲಿ ಅಷ್ಟೊಂದು ಹಾಲು ಉತ್ಪಾದನೆ ಆಗುದಿಲ್ಲ. ಇನ್ನೊಂದೇನು ಅಂತಂದ್ರೆ ಈಗೀಗ ನಮ್ಮ ನಗರೀಕರಣ ಏನಂತಾರೆ, ಅರ್ಬನೈಸೇಷನ್ ಇಂದಾಗಿ ಏನಾಗಿದೆ, ಜೊತೆಗೆ ಎಲ್ಲ ಮಹಿಳೆಯರಿಗೆ ತಮ್ಮ ಸೌಂದರ್ಯದ ಒಂದು ಕಾಳಜಿ ಇರುವ ಕಾರಣ ನಾನು ಎದೆ ಹಾಲನ್ನ ಕೊಟ್ರೆ ನನ್ನ ಸೌಂದರ್ಯಕ್ಕೆ ಕುತ್ತು ಬರುತ್ತದೆ, ಎದೆ ಹಾಲು ಕುಡಿಸೋದ್ರಿಂದ ಮಹಿಳೆಯರ ಆರೋಗ್ಯ ಮತ್ತು ಅಂಗಸೌಷ್ಠಕ್ಕೆ ಧಕ್ಕೆ, ಅದಕ್ಕೋಸ್ಕರ ಹೆಚ್ಚಿನ ಹಾಲನ್ನ ಮಗುವಿಗೆ ಕುಡಿಬಾರ್ದು ಅಂತ ಕುಡಿಸಬಾರ್ದು ಅಂತ ಹೇಳತಕ್ಕಂಥ ಸಂಗತಿಯನ್ನ ನಾವು ಕಾಣಬಹುದು. ಜೊತೆಗೆ ಕೆಲವರಿಗೆ ತಾಯಿಗೆ ಕ್ಯಾನ್ಸರ್ ಇರ್ಬೋದು, ಇಂತಹ ಆ ಸಮಯದಲ್ಲಿ ಹಾಲು ಕುಡಿಸಬಾರ್ದು ಅಂತ ತಮ್ಮಷ್ಟಕ್ಕೆ ತಾವೇ ಒಂದು ನಿರ್ಧಾರವನ್ನ ಮಾಡಿಬಿಡ್ತಾರೆ. ಜೊತೆಗೆ ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ಮಗು ಇನ್ನೂ 2 ವರ್ಷನೂ ಮುಟ್ಟಿಲ್ಲ, 1 ವರ್ಷದಲ್ಲೇ
ತಾಯಿ ಗರ್ಭಿಣಿ ಆಗ್ಬಿಡ್ತಾಳೆ, ಆವಾಗ ಹಾಲು ಕುಡಿಸ್ಬಾರ್ದು ಅಂತ ಹೇಳತಕ್ಕಂಥ ಒಂದು ತಪ್ಪು ಅಭಿಪ್ರಾಯಗಳೇನಿದೆ ಅಲ್ಲ, ಇದರಿಂದಾಗಿ ಸಹ ಮಗು ಹಾಲಿನಿಂದ ಎದೆ ಹಾಲನ್ನು ಕುಡಿಯೋದ್ರಿಂದ ವಂಚಿತ ಆಗ್ತದೆ. ಇದು ಎಲ್ಲವೂ ಸಹ ಕಾರಣವೇ ಅಲ್ಲ. ಇನ್ನೊಂದೇನು ಅಂತಂದ್ರೆ, ನಾವು ನಮ್ಮಲ್ಲಿ ಏನೇ ಕಾಯಿಲೆ ಇದ್ರೂ ಸಹ ನಾವು ಎದೆ ಹಾಲನ್ನು ಕೊಟ್ಟಾಗ ಆ ಮಗುಗೆ ಅದೆಲ್ಲ ಫಿಟ್ ಆಗಿ ಒಳ್ಳೆಯ ರೋಗ ನಿರೋಧಕ ಶಕ್ತಿಯ ಹಾಲು ಹೋಗ್ತದೆ ಹೊರತು ನಮ್ಮಲ್ಲಿರತಕ್ಕಂಥ ಕಾಯಿಲೆ ಮಗುಗೆ ವರ್ಗಾವಣೆ ಆಗುವುದಿಲ್ಲ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಸಹ ಯಾವುದೇ ಜ್ವರ, ಕೆಮ್ಮು, ನೆಗಡಿ ಅಥವಾ ಯಾವುದೇ ಕಾಯಿಲೆ ಇದ್ರೂ ಸಹ ಮಗುವಿಗೆ ಹಾಲನ್ನ ಕುಡಿಸಬಹುದು. ಸಹಜವಾದ ಹಾಗೂ ಶಸ್ತ್ರಚಿಕಿತ್ಸೆ ಅಲ್ಲದ ಹೆರಿಗೆ ನಂತರ ಸ್ವಲ್ಪ ಹೊತ್ತು ತಾಯಿ ಮತ್ತು ಮಗು ಇಬ್ಬರು ಎಚ್ಚರಿಕೆಯ ಸ್ಥಿತಿಯಲ್ಲೇ ಇರ್ತಾರೆ. ಇಲ್ಲಿ ಏನಂತಂದ್ರೆ ಎದೆ ಹಾಲು ಪ್ರಾರಂಭಿಸುವಲ್ಲಿ ಕೆಲವು ದುರಭ್ಯಾಸಗಳು ಏನಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮಗುವಿಗೆ ಹುಟ್ಟಿದ 1 ಗಂಟೆ ಒಳಗೆ ಅದ ಅರ್ಧ ಗಂಟೆ ಒಳಗೆ ಹಾಲನ್ನ ಯಾಕೆ ಕುಡಿಸ್ಬೇಕು ಅಂತ ಹೇಳತಕ್ಕಂಥದ್ದು. ಈ ಶಸ್ತ್ರಚಿಕಿತ್ಸೆಯಿಂದ ಆಗ್ಬೋದು ಅಥವಾ ಆ ಮಗು ಡೆಲಿವರಿ ಆದ್ಮೇಲೆ ತಾಯಿ ತುಂಬಾ ಒಂಥರ ಆಯಾಸ ಆಗ್ತದೆ, ಯಾಕಂದ್ರೆ ಅಲ್ಲಿ ರಕ್ತ ಸ್ರಾವ ಆಗಿರ್ತದೆ. ಆದ್ರೂ ಹುಟ್ಟಿದ ಮಗು ಆಕ್ಚುಲಿ ನಾವು ಹಾಲು ಕೊಡಬೇಕು ಅಂತ ಹೇಳುವ ಮೊದಲೇ ಆ ಮಗುವೇ ಹಾಲು ಕುಡಿಲಿಕ್ಕೆ ಒಂಥರ ಹುಡುಕಾಡ್ತಾ ಇರ್ತದೆ, ಹಾಲು ಕುಡಿಬೇಕು ಅಂತ ಹೇಳತಕ್ಕಂಥದ್ದು. ಆದ ಕಾರಣ ಮಗುವಿಗೆ ಹಾಲು ಕುಡಿಸುವುದು ದೊಡ್ಡ ಕಷ್ಟದ ಕೆಲಸವೇ ಅಲ್ಲ. ಯಾವಾಗ ಆ ಮಗುವನ್ನ ಅಪ್ಕೊಂಡು ಆ ಮಗುವಿನ ಚರ್ಮ ಹಾಗೂ ತಾಯಿಯ ಚರ್ಮ ಸಂಪರ್ಕಕ್ಕೆ ಬರ್ತದೆ, ಮಗು ತನ್ನಿಂತಾನೆ ಹಾಲನ್ನ ಕುಡಿಲಿ ಆ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತದೆ. ಆದ್ರಿಂದ ಈಗ ಆಸ್ಪತ್ರೆಗಳಲ್ಲಿ ತಾಯಿ ಅಂದ್ರೆ ಹೇಳಬೇಕು, ದೂರದಲ್ಲಿ ತಗೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಎಲ್ಲೋ ಒಂದು ಕಡೆ ಇಟ್ಬಿಡ್ತಾರೆ ಮಗುನ ಇದಕ್ಕೆ. ಹಾಗೆ ಮಾಡಬಾರ್ದು. ಮಗುವನ್ನ ಸ್ವಚ್ಛಗೊಳಿಸಿದ ತಕ್ಷಣ ತಾಯಿ ಒಟ್ಟಿಗೆ ಮಗುವನ್ನ ಮಲಗಿಸ್ಬೇಕು. ನಾವು ಸಾಮಾನ್ಯವಾಗಿ ಈ ಮಗು ಮತ್ತು ತಾಯಿಯನ್ನ ಬೇರ್ಪಡಿಸೋದುಂಟಲ್ಲ, ಅದಕ್ಕೆ ನಾವು ಅವಕಾಶವನ್ನ ಕೊಡ್ಲೇಬಾರದು. ಮತ್ತೆ ಎದೆ ಹಾಲು ಕುಡಿಯುವಾಗ ನಾವು ಕಾಲದ ಮಿತಿ ಹೇರಲೇಬಾರದು. ಕಾಲದ ಮಿತಿ ಅಂದ್ರೆ ಆಯ್ತು ಮಗು ಆಗದಿಂದ ಹಾಲು ಕುಡಿತಾ ಇದೆ ಬಿಡು ಅಂತ ಹೇಳತಕ್ಕಂಥದ್ದು ಅಲ್ಲ. ಮಗುವಿಗೆ ಹೊಟ್ಟೆ ತುಂಬಿದ ಮೇಲೆ ಮಗುವೇ ಬಿಡುತ್ತೆ. ಆದ ಕಾರಣ ಇಲ್ಲಿ ಅದಕ್ಕೊಂದು ಮಿತಿ ಅಥವಾ ಒಂದು ಇಷ್ಟು ಹೊತ್ತು ಸಾಕು ಅಂತ ಹೇಳತಕ್ಕಂಥ ಒಂದು ಮಿತಿಯನ್ನ ನಾವು ಹೇರಬಾರ್ದು. ಮಗು ತನ್ನಷ್ಟಕ್ಕೆ ತಾನೇ ಅದರ ಹೊಟ್ಟೆ ತುಂಬಿದ ಮೇಲೆ ನಾವೆಲ್ಲ ಏನ್ ಮಾಡ್ತೇವೆ, ರುಚಿಕರವಾದ ಒಂದು ಆಹಾರ ಸಿಕ್ಬಿಟ್ರೆ ಆ ಹೊಟ್ಟೆ ತುಂಬಿದ್ರೂ ಮತ್ತೆ ಇದು ರುಚಿಯಾಗಿದೆ ಅಂತ ಸ್ವಲ್ಪ ತಿಂತೇವೆ. ಆದ್ರೆ ಮಗು ಹಾಗೆ ಮಾಡಲ್ಲ. ಮಗುಗೆ ಹೊಟ್ಟೆ ತುಂಬಿದ ತಕ್ಷಣ ಆ ಮಗುವೇ ಬಾಯನ್ನ ಬಿಡುತ್ತೆ. ಆದ ಕಾರಣ ಮಗುಗೆ ಒಂದು ಆ ತರದ ಮಿತಿಯನ್ನ ಹೇರಬಾರದು. ಇನ್ನೊಂದೇನು ಅಂತಂದ್ರೆ, ಮಗುವಿಗೆ ಗರ್ಭಿಣಿಯಾಗಿರುವಾಗ ಇರುವಂತೆ ಹೆರಿಗೆ ಆದ ಮೇಲೆಯೂ ತಾಯಿ ಮತ್ತು ಮಗು ಒಂದೇ ಘಟಕವಾಗಿರ್ಬೇಕು. ಯಾಕಂತಂದ್ರೆ ನಮ್ಮ ದೇಹದ ಒಳಗೆ ನಮ್ಮ ಒಂದು ಗರ್ಭದಲ್ಲಿ ಆ ಮಗು ಇರ್ತದೆ, ಗರ್ಭಕೋಶದಲ್ಲಿ ಸಂಪೂರ್ಣ ಸುರಕ್ಷಿತವಾಗಿ ಇರುತ್ತೆ. ಅದು ಒಂದು ನಾವು ಸುರಕ್ಷಿತವಾದ ಕೊಠಡಿ ಅಂತ ಅಂದ್ಕೊಂಡಾಗ ಹೆರಿಗೆ ಆದ ಮೇಲೆ ತಕ್ಷಣ ಮಗುನ ಮಗು ಆಯ್ತಲ್ಲ ಅಂತ ಹೇಳ್ಕೊಂಡು ಅದನ್ನು ದೂರ ಸರಿಸುವುದಲ್ಲ. ಅದೇ ರೀತಿಯ ಒಂದು ಸುರಕ್ಷಿತವಾದ ಸಂರಕ್ಷಣೆಯನ್ನ ಕೊಡತಕ್ಕಂಥ ಜಾಗ ತಾಯಿಯ ಪಕ್ಕನೆ ಮಲಗಿಸತಕ್ಕಂತಹ ಜಾಗ. ಆದ ಕಾರಣ ತಕ್ಷಣವೇ ಆ ಮಗುವನ್ನ ಹೊರಗೆ ಮಲಗಿಸತಕ್ಕಂಥದ್ದು, ದೂರದಲ್ಲಿ ಮಲಗಿಸತಕ್ಕಂಥದ್ದು ಮಾಡಬಾರದು. ಆ ಮಗು ತಮ್ಮ ತಾಯಿಯ ತೋಳುಗಳಲ್ಲೇ ಇರಬೇಕು. ಹಾಗಾದ್ರೆ ಮಾತ್ರ ಮಗು ಒಂದು ಮಧುರವಾದ ಬಾಂಧವ್ಯದಿಂದ, ಜೊತೆಗೆ ಇದು ಕೇವಲ ಒಂದು ದೈಹಿಕ ಬೆಳವಣಿಗೆಗೆ ಮಾತ್ರ ಕಾರಣ ಅಲ್ಲ, ಮಗುವಿನ ಮಾನಸಿಕ ಬೆಳವಣಿಗೆ ಸಹ ಇದರಲ್ಲೇ ನಡೆಯುವುದು. ಮಗುವಿನ ಒಂದು ಮಿದುಳಿನ ಒಂದು ಬೆಳವಣಿಗೆ ಸಹ ಇದರಲ್ಲೇ ಆಗತಕ್ಕಂಥದ್ದು ಅಂತ ಹೇಳತಕ್ಕಂಥದನ್ನ ಸಾಕಷ್ಟು ವಿಜ್ಞಾನಿಗಳು ಸಹ ಹೇಳಿದ್ದಾರೆ. ಈ ಅಲಿವರ್ ವೆಂಡರ್ ಅಂತ ಹೇಳತಕ್ಕಂಥ ಒಬ್ರು ವಿಜ್ಞಾನಿ ಹೇಳ್ತಾರೆ, ಮಕ್ಕಳಿಗೆ ಅತ್ಯಂತ ಪೂರಕವಾದ ಆಹಾರವನ್ನ ನೀಡುವಲ್ಲಿ ಅತ್ಯಂತ ಜ್ಞಾನಿಗಳಾದ 2 ಪ್ರೊಫೆಸರ್ಗಳ ಮಿದುಳಿಗಿಂತ 2 ಸಮೃದ್ಧಿ ಸ್ತನಗಳು ಉತ್ತಮ. ಅಂದ್ರೆ ಈ ಮಗುವಿಗೆ ನಾವೇನು ಎದೆ ಹಾಲೇ ಉತ್ತಮ ಅಂತ ಹೇಳ್ತೇವಲ್ಲ, ಅಷ್ಟೇ ಉತ್ತಮವಾದ ಒಂದು ಹಾಲನ್ನ ನಾವು ತಯಾರು ಮಾಡೋಣ ಅಂತ ಹೇಳ್ತಕ್ಕಂತಹ 2 ವಿಜ್ಞಾನಿಗಳು ಪ್ರೊಫೆಸರ್ಸ್ ಆಗಿ ಆ ಒಂದು ಹಾಲಲ್ಲ ಒಂದು ಆಹಾರವನ್ನ ಉತ್ಪಾದನೆ ಮಾಡ್ತಾರಲ್ಲ, ಇದಕ್ಕಿಂತಲೂ ಉತ್ತಮವಾದದ್ದು
ತಾಯಿಯ 2 ಸ್ತನಗಳು. ಅಂದ್ರೆ ಅಂತ ಒಂದು ಉತ್ತಮವಾದ ಹಾಲನ್ನ ತಾಯಿಯ ಎದೆ ಹಾಲಿನಲ್ಲಿ ಇರ್ತದೆ. ಆದ ಕಾರಣ ಎದೆ ಹಾಲೇ ಶ್ರೇಷ್ಠವಾದ ಆಹಾರ ಅಂತ ಹೇಳತಕ್ಕಂಥದ್ದನ್ನ ಆ ವಿಜ್ಞಾನಿ ಸಹ ಹೇಳ್ತಾರೆ. ಇನ್ನೊಂದು ನಾನು ಆಗ್ಲೇ ಹೇಳಿದೆ, ಮಹಿಳೆ ಆಕ್ಚುಲಿ ಗರ್ಭಿಣಿ ಆಗಿ 4 ತಿಂಗಳಲ್ಲೇ ಮಗುಗೆ ತಾಯಿಯ ಒಂದು ಸ್ತನದಲ್ಲಿ ಎದೆ ಹಾಲು ಉತ್ಪಾದನೆ ಆಗತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಕೆಲವೊಮ್ಮೆ ಈ ಹಿಂಡಿ ತೆಗಿತಕ್ಕಂಥ ಹಾಲು ಹೆರಿಗೆಯಾಗಿ 1 ಗಂಟೆ ಆದ್ರೂ ಈ ಹಾಲನ್ನ ಕೊಡದೇ ಇರತಕ್ಕಂಥದ್ದು, ಇದೆಲ್ಲವೂ ನಾನು ಆಗ್ಲೇ ಹೇಳಿದಾಗೆ ಮಗುವಿಗೆ ನಾವು ಮಾಡತಕ್ಕಂತಹ ಒಂದು ಮೋಸ ಅಂತಾನೆ ಹೇಳ್ಬೋದು, ಅನ್ಯಾಯ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇದಕ್ಕೆ ನಾವು ಅವಕಾಶವನ್ನ ಕೊಡಬಾರದು. ಒಂದೇನಂತಂದ್ರೆ ಹೆರಿಗೆ ಆದ ತಕ್ಷಣ ತಾಯಿಗೆ ಒಂದೇನಿರ್ತದೆ ಅಂದ್ರೆ ಹೆಣ್ಣ ಗಂಡ, ಮಗು ಕಪ್ಪಿದೆಯಾ ಬೆಳ್ಳಗಿದೆಯಾ, ಮಗು ಎಷ್ಟು ತೂಕ ಇದೆ ಅಂತ ಹೇಳತಕ್ಕಂಥ ಒಂದು ಕಾಳಜಿ ಇರುತ್ತೆ. ಅದು ಆದ ನಂತರ ಏನಾಗ್ತದೆ, ಒಂಥರ ಅವಳಿಗೆ ಆ ನಿದ್ರೆಗೆ ಜಾರ್ತಾಳೆ. ಅದೇ ರೀತಿನಲ್ಲಿ ಮಗು ಸಹ ಆ ಸಂದರ್ಭದಲ್ಲಿ ನಿದ್ರೆಗೆ ಜಾರುತ್ತೆ. ಆ ಮಗು ಸಹ ಹೊಸ ಪ್ರಪಂಚಕ್ಕೆ ಬಂದಿರ್ತದೆ, ಭೂಮಿಯ ಮೇಲೆ ಬಂದಿರ್ತದೆ. ಅದು ಸಹ ಅಲ್ಲಿಯ ಸುರಕ್ಷತೆ ಮಾತ್ರವಲ್ಲ, ಇಲ್ಲಿಯ ಒಂದು ವಾತಾವರಣದಿಂದಾಗಿ ಮಗು ಸಹ ನಿದ್ರೆಗೆ ಜಾರುತ್ತೆ. ಇದನ್ನ ಸಾಮಾನ್ಯವಾಗಿ ಸುವರ್ಣ ಸಮಯ ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಎಡ್ರಲಿನ್ ಅಂತ ಹೇಳತಕ್ಕಂತಹ ಚೋದಕ, ನಾವು ಹಾರ್ಮೋನ್ ಅಂತ ಏನ್ ಹೇಳ್ತೇವಲ್ಲ, ಅದು ಬಿಡುಗಡೆ ಆಗುತ್ತದೆ. ಇದರಿಂದಾಗಿ ತಾಯಿ ಮತ್ತು ಮಗು ಇಬ್ಬರು ಸಹ ಚಟುವಟಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಲು ಸಾಧ್ಯ ಆಗ್ತದೆ. ಆದ್ರಿಂದ ಅವರನ್ನ ಒಂಥರ ಆರಾಮಾಗಿರ್ಲಿಕ್ಕೆ ಸಹ ನಾವು ಬಿಡಬೇಕಾಗುತ್ತದೆ. ಆ ನಂತರ ಮಗು ಮತ್ತೆ ಮಗುವಿನ ಚರ್ಮ ತಾಗಿದ ಮೇಲೆ ಆ ಮೆದುಳು ಇದೆಯಲ್ಲ, ಅದು ಉದ್ದೀಪನಗೊಳ್ಳುತ್ತೆ. ಮಗುವಿನ ಮೆದುಳಿನ ಬೆಳವಣಿಗೆ ಚಟುವಟಿಕೆಯಿಂದ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಹೇಳತಕ್ಕಂಥದ್ದು ಮೆದುಳಿನ ಗರಿಷ್ಠ ಒಂದು ಬೆಳವಣಿಗೆ ಆಗತಕ್ಕಂಥದ್ದು ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಇದನ್ನ ಸುವರ್ಣ ಸಮಯ ಅಂತಾನು ಹೇಳ್ತಾರೆ. ಆಮೇಲೆ ನಾವು ಸಾಮಾನ್ಯವಾಗಿ ಹಳ್ಳಿಗಳೆಲ್ಲ ಕೇಳ್ತಾರೆ, ಅದೇನು ಯಾವ ತಾಯಿ ಹಾಲು ಕುಡ್ದೇನೋ ಅಥವಾ ಎಷ್ಟು ಹಾಲು ಕುಡ್ದೇನೋ ಅಂತ ಸುಮಾರು ಚೇಷ್ಟೆ ಮಾಡಿದಾಗ ಅತಿ ಬುದ್ಧಿವಂತ, ಒಳ್ಳೆ ತಾಯಿ ಹಾಲನ್ನ ಕುಡ್ದೇನ ಇವನು ಅಂತ. ಇಂಥದೆಲ್ಲ ನುಡಿಗಳು ಇತ್ತು. ಆದ್ರೆ ಅದಕ್ಕೆ ಹೆಚ್ಚು ಗಮನವನ್ನ ಬರ್ತಾ ಬರ್ತಾ ಕೊಡದೇ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ನಾವು ಈ ಮಗು ಹೊರಗೆ ಬಂದಾಗ ಸಾಕಷ್ಟು ಬ್ಯಾಕ್ಟೀರಿಯಾ ಏನಂತೇವೆ, ಅಯ್ಯೋ ಮಗುನ ಮುಚ್ಚಿ, ಮಗುನ ಸ್ನಾನ ಮಾಡಿ, ಮಗುಗೆ ಒಳ್ಳೆಯ ಬಟ್ಟೆಯನ್ನ ಹಾಕಿ ಒಗಿರಿ ಬಟ್ಟೆ ಅಂತ. ಆದರೆ ತಾಯಿಯ ಚರ್ಮವೇ ಪ್ರಮುಖವಾಗಿ ಮಗುವಿನಗೆ ಯಾವುದೇ ಬ್ಯಾಕ್ಟೀರಿಯಾದ ಅಂಶಗಳು ಯಾವುದು ಸಹ ತೊಂದರೆ ಆಗದ ಹಾಗೆ ಶಮನಗೊಳಿಸ್ತಕ್ಕಂಥದ್ದು ತಾಯಿಯ ಒಂದು ಚರ್ಮ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ಈ ಒಂದು ತಾಯಿ ಮತ್ತು ಮಗುವಿನ ಬಾಂಧವ್ಯದಿಂದ ಆಕ್ಸಿಟೋಸಿನ್ ಮತ್ತು ಪ್ರೊಲಾಕ್ಸಿನ್ ಅಂತ ಹೇಳತಕ್ಕಂಥ ಪ್ರಕ್ರಿಯೆಗಳು ಉದ್ದೀಪನಗೊಂಡು ಎದೆ ಹಾಲು ಉತ್ಪಾದನೆ ಆ ಕ್ರಿಯೆ ಆಗ್ತಾನೇ ಬರ್ತದೆ, ಅಲ್ಲಿ ಸ್ಟಾಪ್ ಆಗುದಿಲ್ಲ. ಅದು ಆದ ಕಾರಣನೇ ಮಗು ಮತ್ತೆ ತಾಯಿ ಒಟ್ಟಿಗೆ ಇರ್ಬೇಕಂತ ಹೇಳೋದು. ಜೊತೆಗೆ ಈ ಆಕ್ಸಿಟೋಸಿನ್ ಏನ್ ಮಾಡ್ತದಂದ್ರೆ ಈ ಗರ್ಭಕೋಶವನ್ನ ಕುಗ್ಗಿಸುದು. ನಾವೇನ್ ಮಾಡ್ತೇವೆ, ಡೆಲಿವರ್ ಆದ ತಕ್ಷಣ ದೊಡ್ಡ ಪಟ್ಟಿಯನ್ನ ಹಾಕ್ತೇವಲ್ಲ, ಹೊಟ್ಟೆ ಇಳಿಲಿ ಅಂತ ಹೇಳತಕ್ಕಂಥದ್ದು. ಆದರೆ ಅದು ಅಗತ್ಯ ಇಲ್ಲ. ತುಂಬಾ ಡಾಕ್ಟರ್ಸ್ ಇವಾಗ ಅದನ್ನ ರೆಕಮೆಂಡ್ ಮಾಡೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಆಕ್ಸಿಟೋಸಿನ್ ಇದೆಯಲ್ಲ, ಅದು ಗರ್ಭಕೋಶವನ್ನ ಕುಗ್ಗಿಸ್ತದೆ. ಹಾಗೇನೆ ಇದು ರಕ್ತಸ್ರಾವವನ್ನು ಸಹ ಕಡಿಮೆ ಮಾಡುತ್ತೆ. ಆದ್ರಿಂದ ತಾಯಿಗೆ ರಕ್ತಹೀನತೆ, ಸುಮಾರು ಸಂದರ್ಭದಲ್ಲಿ ತಾಯಿ ಒಂಥರ ಎನೆಮಿಕ್, ಬಿಳಿಸ್ಕೊಂಡಿರ್ತಾಳೆ, ರಕ್ತಸ್ರಾವ ಜಾಸ್ತಿ ಆಗುದು. ಆದ್ರೆ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆದಾಗ ತಾಯಿಗೆ ರಕ್ತಹೀನತೆ ಇರುವುದಿಲ್ಲ. ಯಾಕಂತಂದ್ರೆ ಅದು ರಕ್ತಸ್ರಾವವನ್ನ ತಡೆಗಟ್ಟುತ್ತೆ. ಆಮೇಲೆ ಹೊಟ್ಟೆ ಜಗ್ಲಿಕ್ಕೆ ಸಹ ಅದು ಬಹಳ ಉಪಯುಕ್ತ ಅಂತ ಹೇಳತಕ್ಕಂಥದ್ದು. ಪ್ರಾರಂಭದಲ್ಲಿ ತಾಯಂದರಿಗೆ ಹಾಲು ಕಡಿಮೆ ಇರ್ತದೆ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಅದೊಂದು ಫೀಲಿಂಗ್ ಇರುತ್ತೆ, ಮಗು ಸರಿಯಾಗಿ ಕುಡಿತಾ ಇಲ್ಲ ಅಂತ ಹೇಳತಕ್ಕಂಥದ್ದು. ಆದರೆ ಅದಕ್ಕೆ ಭಯ ಪಡತಕ್ಕಂಥ ಅಗತ್ಯವಿಲ್ಲ. ಅದರ ಬದಲಿಗೆ ಮಗುವನ್ನ ಆಗಾಗ ಹಾಲೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಮಗು ಹಾಲು ಕುಡ್ದಂತೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ ಒಂದು 10 ಬಾರಿ ಆದರೂ ಶಿಶುವಿಗೆ ಹಾಲನ್ನ ಕೊಡಬೇಕು. ಒಂದು ವೇಳೆ ಈ ಮಗು 10 ಬಾರಿ ಹಾಲು ಕುಡಿದಾಗ ಕೆಲವೊಮ್ಮೆ ನೀರಾಗಿ ಬೇದಿ ಮಾಡುತ್ತೆ, ಕೆಲವೊಮ್ಮೆ ಗಟ್ಟಿಯಾಗಿ ಬೇದಿ ಮಾಡುತ್ತೆ, ಕೆಲವೊಮ್ಮೆ ಅದರ ಬಣ್ಣ
ಒಂಥರ ಹಳದಿ ಬಣ್ಣದಲ್ಲಿ ಇರುತ್ತೆ, ಕೆಲವೊಮ್ಮೆ ಹಸಿರು ಬಣ್ಣದಲ್ಲಿ ಇರುತ್ತೆ. ಆದರೆ ಇದು ಯಾವುದಕ್ಕೂ ಸಹ ತಾಯಿಯಾಗಲಿ ಕುಟುಂಬಸ್ಥರು ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಇದೆಲ್ಲವೂ ಸಹ ಸಹಜ ಪ್ರಕ್ರಿಯೆ. ಇನ್ನೊಂದು ಏನಂತಂದ್ರೆ, ಎಲ್ಲ ತಾಯಂದಿರಲ್ಲೂ ಒಂದೇ ರೀತಿಯ ಪೌಷ್ಟಿಕಾಂಶವನ್ನು ನಾವು ಕೊಡುವುದಿಲ್ಲ. ಹಾಲು ಉತ್ಪಾದನೆ ಅಥವಾ ಎನೆಮಿಕ್ ಇರ್ಬೋದು ಅಂತ ಸಂದರ್ಭದಲ್ಲಿ ತಾಯಿಯ ಒಂದು ಹಾಲಿನಲ್ಲಿರ್ತಕ್ಕಂತಹ ಕೆಲವು ಅಂಶಗಳು ಕಡಿಮೆ ಆಗ್ಬೋದು, ಕಲರ್ ಬದಲಾವಣೆ ಆಗ್ಬೋದು. ಆದರೆ ಇದು ಯಾವುದೂ ಸಹ ಇದು ಒಂದು ನಾವು ಆಸ್ಪತ್ರೆಗೆ ಹೋಗ್ಬೇಕು, ಡಾಕ್ಟರ್ಗೆ ತೋರಿಸ್ಬೇಕು, ಮಗುಗೆ ಏನೋ ಆಗೋದು ಅಂತ ಹೇಳತಕ್ಕಂಥ ಯಾವುದೇ ಒಂದು ಭಾವನೆ ಅಗತ್ಯ ಇಲ್ಲ. ತಾಯಿ ಹೆಚ್ಚು ತಿಂದರೆ ಹಾಲು ಉತ್ಪಾದನೆ ಹೆಚ್ಚಾಗ್ತದೆ ಅಂತ ಹೇಳ್ತೇವಲ್ಲ, ಆ ಥರ ಅಲ್ಲ. ಆದ ಕಾರಣ ತಾಯಿ ಮಗುವಿನ ಒಂದು ಬಾಂಧವ್ಯ ಜೊತೆ ಮಗು ಕುಡಿತಕ್ಕಂತಹ ಒಂದು ಹಾಲಿನ ಸಮಯ ಏನಿದೆ, ಅದೇ ತಾಯಿಯಲ್ಲಿ ಹೆಚ್ಚಿನ ಒಂದು ಹಾಲು ಉತ್ಪಾದನೆಗೆ ಕಾರಣ. ಎದೆ ಹಾಲು ಕುಡಿದಂಥ ಮಕ್ಕಳು ಸಾಮಾನ್ಯವಾಗಿ ಮಲ ವಿಸರ್ಜನೆಯನ್ನ ಮಾಡ್ತವೆ, ಬಣ್ಣ ಬದಲಾಗ್ತದೆ ಅಂತ ನಾನು ಹೇಳಿದೆ. ಇದು ಮತ್ತೆ ಕೆಲವೊಮ್ಮೆ ಮಲಬದ್ಧತೆಯನ್ನು ಸಹ ಆಗ್ಬೋದು. ಅವ್ರು ಏನು ಹೇಳ್ತಾರೆ, ಕೆಲವು ತಾಯಂದ್ರ ಹಾಲು ಮಕ್ಕಳು ಅದನ್ನ ಸಂಪೂರ್ಣವಾಗಿ ಅರಗಿಸ್ಕೊಳ್ತೇವೆ, ಜೀರ್ಣವನ್ನ ಮಾಡ್ಕೊಳ್ತೇವೆ. ಸೊ ಕೆಲವೊಮ್ಮೆ ಮಲಬದ್ಧತೆ ಸಹ ಆಗ್ತದೆ. ಆದ್ರೂ ಸಹ ಅದಕ್ಕೂ ಸಹ ಹೆದರುವ ಅಗತ್ಯವಿಲ್ಲ. ಇದರಿಂದಾಗಿ ಮಗುಗೆ ಯಾವುದೇ ಬೇರೆ ಪದಾರ್ಥವನ್ನು ಸಹ ಕುಡಿಸುವ ಅಗತ್ಯ ಇಲ್ಲ. ಕಾಯಬೇಕು, ತಾಳ್ಮೆ ಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ಮಗುವಿಗೆ 6 ತಿಂಗಳವರೆಗೆ ಎದೆ ಹಾಲನ್ನು ಬಿಟ್ಟು ಬೇರೆ ಯಾವುದನ್ನು ಸಹ ತಾವು ಕೊಡಬಾರದು ಅಂತ ಹೇಳತಕ್ಕಂಥ ಅಂಶವನ್ನು ಸಹ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ನಾನು ಹೇಳಿದೆಲ್ಲ, ಎದೆ ಹಾಲಿನಲ್ಲಿ 80% ನೀರಿನ ಅಂಶ ಇರುವ ಕಾರಣ ಅವರಿಗೆ ನೀರಿನ ಅಗತ್ಯ ಇಲ್ಲ. ಕೇವಲ ಎದೆ ಹಾಲು ಮಾತ್ರ 6 ತಿಂಗಳವರೆಗೆ ಕೊಡಬೇಕು. ಇಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಮಕ್ಕಳಿಗೆ ತಾಯಿ ಹಾಲು ಕುಡಿಯುವ ದೈವ ದತ್ತ ಅನುಕೂಲವಿದೆ. ಏಕಕಾಲದಲ್ಲಿ ಮಗು ಮತ್ತು ತಾಯಿಯನ್ನು ಒಟ್ಟಿಗೆ ಆಹಾರವನ್ನ ಮಗುವನ್ನು ಪಡೀತದೆ, ಜೊತೆಗೆ ಆ ಮಗು ಆಹಾರವನ್ನು ಪಡೀತದೆ. ಇದು ಏಕಕಾಲದಲ್ಲಿ ಆಗತಕ್ಕಂಥದ್ದು. ಇದರಿಂದ ಮಗುವಿಗೆ ದೇಹ ಮತ್ತು ಆತ್ಮ ಎರಡನ್ನೂ ಪೌಷ್ಟಿಕಾಂಶ ದೊರೆತಂತಾಗುತ್ತೆ. ಇಲ್ಲಿ ಬೇರೆ ಯಾವುದೇ ನ್ಯೂಟ್ರಿಷನ್ ಬೇಕಾಗಿಲ್ಲ. ಒಂದು ಹೆರಿಗೆ ಆದಾಗ ಮಗುವಿಗೆ ತಾಯಿನೂ ಸಿಗ್ತಾಳೆ, ಮಗುವಿಗೆ ಎದೆ ಹಾಲು ಸಿಗುತ್ತೆ. ಇದು ಎರಡೂ ಸಹ ಅಂದ್ರೆ ಒಂದು ತಾಯಿ ಅಂತ ಹೇಳತಕ್ಕಂಥ ಮಮಕಾರ ಬಾಂಧವ್ಯ ಸಿಗುತ್ತೆ, ಎರಡನೇದಾಗಿ ತಾಯಿಯಿಂದನೇ ಆಹಾರವೂ ಸಿಗುತ್ತೆ. ಆದ ಕಾರಣ ಇಲ್ಲಿ ದೇಹ ಮತ್ತು ಆತ್ಮ ಎರಡಕ್ಕೂ ಪೌಷ್ಟಿಕಾಂಶವನ್ನ ಕೊಟ್ಟ ಹಾಗೆ ಆಗುತ್ತೆ. ಆದ ಕಾರಣ ಎದೆ ಹಾಲು ಅಂತ ಹೇಳತಕ್ಕಂಥದ್ದು ಬಹಳ ಮಹತ್ವದ. ಜೊತೆಗೆ ಎದೆ ಹಾಲನ್ನ ಕೊಡದೆ ಯಾವುದೇ ಮಗುವಿಗೆ ವಂಚನೆಯನ್ನ ಮಾಡಬಾರದು. ಸೊ ಆಯ್ತು, 4:15. ನಾನು ಇಲ್ಲಿಗೆ ವಿರಾಮವನ್ನ ಕೊಡ್ತೇನೆ. ಈ ಪುಸ್ತಕದಲ್ಲಿ ಯಾರಾದ್ರೂ ತಕೊಂಡ್ರೆ ಇನ್ನೂ ಸಾಕಷ್ಟು ಗರ್ಭಿಣಿಯಾಗಿದ್ದಾಗ ಹೇಗೆ ತಯಾರಿಯನ್ನ ಮಾಡ್ಕೋಬೇಕು, ಮತ್ತೆ ಯಾವ ರೀತಿಯಲ್ಲಿ ಹಾಲನ್ನು ಉಣಿಸ್ಬೇಕು, ಯಾವ ಪೊಸಿಷನ್ ಅಲ್ಲಿ ಇಟ್ಕೋಬೇಕು, ಮಗುವನ್ನ ಹೇಗೆ ಹಿಡ್ಕೋಬೇಕು, ಇದು ಎಲ್ಲವೂ ಸಹ ಈ ಪುಸ್ತಕದಲ್ಲಿ ವಿವರಣೆಯನ್ನ ಕೊಡಲಾಗಿದೆ. ನಾನು ಒಂದ್ಸಲ ಅನ್ಕೊಂಡಿದ್ದಾನೆ, ಎಲ್ರಿಗೂ ಇಷ್ಟ ಇದ್ರೆ ಈ ಡಾಕ್ಟರ್ನೇ ಒಂದ್ಸಲ ನಮ್ಮ ವೇದಿಕೆಯಲ್ಲಿ ಕರೆದು ಅವರಿಂದನೇ ಹೆಚ್ಚಿನ ಮಾಹಿತಿಯನ್ನ ಪಡಿಬೋದು. ಜೊತೆಗೆ ಅವರು ನಿನ್ನೆ ಕಳಿಸಿದ್ದ, ನಾನು ಗೀತಾ ಮೇಡಮ್ ಅವರಿಗೆ ಕಳಿಸ್ಕೊಟ್ಟೆ, ಚಿಕ್ಕ ಮಗು ಇದೆ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಅವರು ಒಂದು ಹಾಲು ಕುಡಿಸುವಾಗ ಮಗುನ ಹೇಗೆ ಇಟ್ಕೋಬೇಕು ಅಂತ ಒಂದು ಚಿಕ್ಕ ಬೊಂಬೆ, ಜೊತೆಗೆ ಆ ಸ್ತನವನ್ನ ಸಹ ಅವರು ಮಾಡೆಲ್ ಆಗಿ ಇಟ್ಕೊಂಡು ಅದನ್ನ ಕಲಿಸ್ಕೊಡತಕ್ಕಂಥ ಒಂದು ಪ್ರಯತ್ನವನ್ನ ಸಹ ಮಾಡಿದ್ದಾರೆ. ಮಗುನ ಹೇಗೆ ಇಟ್ಕೋಬೇಕು, ಹೇಗೆ ಹಿಡ್ಕೋಬೇಕು, ಮಗುವಿನ ಕುತ್ತಿಗೆ ಹೆಂಗಿರ್ಬೇಕು, ಪ್ರತಿಯೊಂದು ಸಹ. ಜೊತೆಗೆ ಇನ್ನೊಂದು ಸೂಕ್ಷ್ಮತೆ, ಈ ಒಂದು ಮೊಬೈಲ್ ಯುಗದಲ್ಲಿ ಮಗುವಿಗೆ ಹಾಲು ಕುಡಿಸುವಾಗ ನಾವು ಮೊಬೈಲ್ ನೋಡತಕ್ಕಂಥದ್ದು, ಟಿವಿ ನೋಡತಕ್ಕಂಥದ್ದು, ಯಾರೊಟ್ಟಿಗೆ ಬೇಡದನ್ನ ಮಾತಾಡ್ಕೊಂಡು ನಾವು ಮಾಡತಕ್ಕಂಥದ್ದು, ಯಾವುದೋ ಕೆಲಸವನ್ನ ಮಾಡಿಕೊಂಡು ಹಾಲು ಉಣಿಸುವುದನ್ನ ಮಾಡಬಾರದು. ನಮಗೆ ಈ ವೇದಿಕೆಯಲ್ಲಿ ಇದನ್ನ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಇದು ಕೇವಲ ಹಾಲು ಉಣಿಸ್ಲಿಕ್ಕೆ ಮಾತ್ರ ಅಲ್ಲ, ಯಾವುದೇ ಕ್ರಿಯೆಯನ್ನ ಮಾಡಿದಾಗ ನಾವು ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೇನೆ ಮಗುವನ್ನ ಮುದ್ದಾಡುತ್ತಾ, ಮಗುವಿನ ಮುಖವನ್ನ ನೋಡುತ್ತಾ, ಮಗುವಿಗೆ ಒಳ್ಳೆಯ ಒಂದು ಜೋಗುಳ ಹಾಡೋ ಇಂಥದನ್ನೆಲ್ಲ ಹೇಳ್ಕೊಂಡು ಒಳ್ಳೆ ಒಂದು ಮನಸ್ಸಿನಿಂದ ಮಗುವಿಗೆ ಹಾಲು ಉಣಿಸಿದ್ರೆ ಆ ಮಗು ನಿಜವಾಗ್ಲೂ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಒಳ್ಳೆಯ ಆತ್ಮವನ್ನ ಹೊಂದಿರತಕ್ಕಂತಹ ಮಗು ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನ ನಾನು ಗಮನಕ್ಕೆ ತಂದು ಈ ಒಂದು ಅವಕಾಶಕ್ಕೆ, ಜೊತೆಗೆ ತಾವೆಲ್ಲರೂ ಕೇಳಿದಿರ ಎಲ್ರಿಗೂ ಧನ್ಯವಾದವನ್ನ ಹೇಳಿ ಈ ಒಂದು ಸ್ವಾಧ್ಯಾಯಕ್ಕೆ ವಿರಾಮವನ್ನ ಹೇಳ್ತೇನೆ.
ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.